ನಮಸ್ತೆ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಇವರ ಹೆಸರು ಅಶೋಕ್ ಹಟ್ಟಿ. ಕನ್ನಡ ನಾಡಿನಲ್ಲಿ ಜನಿಸಿದವರು. ಕನ್ನಡದಲ್ಲೇ ಶಿಕ್ಷಣ ಪಡೆದು ಸಾಫ್ಟ್ವೇರ್ ಎಂಜಿನಿಯರ್ ಆದವರು. ಉದ್ಯೋಗದ ನಿಮಿತ್ತ ನೆದರ್ಲ್ಯಾಂಡ್ಗೆ ತೆರಳಿದ ಇವರು ಇವತ್ತು ಅಲ್ಲೇ ಸಾಫ್ಟ್ವೇರ್ ಕಂಪನಿ ಕಟ್ಟಿದ್ದಾರೆ. ವಿದೇಶದಲ್ಲೂ ಕನ್ನಡಿಗರಿಗೆ ಉದ್ಯೋಗ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಡಚ್ಚರ ನಾಡಿನಲ್ಲಿ ಕನ್ನಡ ಕಲಿಸೋ ಕಾಯಕ ಮಾಡ್ತಿದ್ದಾರೆ. ಆ ಅಪ್ಪಟ ಕನ್ನಡ ಪ್ರೇಮಿ ಅಶೋಕ್ ಹಟ್ಟಿ ಅವರೇ ಇವತ್ತಿನ ನಮ್ಮ ಬಾಹುಬಲಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಬಹಳ ಖುಷಿಯಾಗುತ್ತೆ, ಬಹಳ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ಕಲಿತು ದೂರದ ದೇಶದಲ್ಲಿ ಒಂದು ಸಂಸ್ಥೆ ಕಟ್ಟಿ ಕನ್ನಡಿಗರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಿದ್ದೀರಾ. ಎಲ್ಲೂ ಕನ್ನಡವನ್ನು ಮರ್ತಿಲ್ಲ, ಪ್ರತಿ ಹೆಜ್ಜೆಯಲ್ಲೂ ಕನ್ನಡದ ಬಗ್ಗೆ ವಿಶೇಷ ಕಾಳಜಿ. ಸೊ ಈ ಕನ್ನಡ ಪ್ರೀತಿ, ಕನ್ನಡ ಅಭಿಮಾನದ ಬಗ್ಗೆ ಹೇಳಿ. ಸೊ ಯಾರಾದರೂ ಸ್ಫೂರ್ತಿನಾ ನಿಮಗೆ? ನನಗೆ ಸ್ಫೂರ್ತಿ ಅಂದರೆ ನಮ್ಮ ತಂದೆ ತಾಯಿ, ನಮ್ಮ ಮನೆಯವರು ಮತ್ತು ನನ್ನ ವೈಫ್, ಇವರಿಬ್ಬರು ನನಗೆ ಸ್ಫೂರ್ತಿಗಳು ಈ ಮಟ್ಟಕ್ಕೆ ಬೆಳೆಯೋಕ್ಕೆ. ಓಕೆ. ಸೊ ಚಿಕ್ಕಂದಿನಿಂದಲೂ ಕೂಡ ಕನ್ನಡದ ಬಗ್ಗೆ ಒಂಥರ ವಿಶೇಷ ಕಾಳಜಿ ನಿಮಗೆ, ಕನ್ನಡದಲ್ಲಿ ಮಾತನಾಡೋದು, ಕನ್ನಡ ಕಲಿಯೋದು. ಸೊ ಯಾಕೆ ಹೀಗೆ? ನೀವು ಹೇಳಿದಾಗೆ ನಾನು ಮುಂಚೆನೇ ಕನ್ನಡ ಭಾಷೆಯಿಂದನೇ ಕನ್ನಡ ಶಿಕ್ಷಣ ಆಯಿತು ನಂದು ಬಾದಾಮಿಯಲ್ಲಿ 1 to 10th ಮಟ್ಟ. ಆಮೇಲೆ ಕನ್ನಡ ಪರ ನೋಡಿದಾಗ ನಮಗೊಂದು ಏನೋ ಹೆಮ್ಮೆ, ಒಂದು ರೋಮಾಂಚನ ಕನ್ನಡದಲ್ಲಿ. ನಮ್ಮ ಕನ್ನಡ ನಾಡು, ನಮ್ಮ ಕನ್ನಡ ಇಷ್ಟು ಇದೆ ಅಂಥೇಳಿ ತುಂಬ ಚಿಕ್ಕಂದಲೇ ಕನ್ನಡದನ್ನು ನಾನು ಸ್ಟಾರ್ಟ್ ಮಾಡಿದೆ. ಹೋರಾಟಗಳಾಗಿರ್ಬೋದು, ಕನ್ನಡ ಕಾಲೇಜ್ನಲ್ಲಿ ಕನ್ನಡ ರಾಜ್ಯೋತ್ಸವ, ಕನ್ನಡ ಕಾರ್ಯಕ್ರಮಗಳನ್ನು ಮಾಡ್ಕೋತಾ ಆಗಿರ್ಬೋದು. ಹಾಗೆ ಅದು ಬೆಂಗಳೂರು, ಹಾಗೆ ನೆದರ್ಲ್ಯಾಂಡ್ ತನಕೂ ತಲುಪುವಂತಾಯಿತು. ಸೊ ನಿಮ್ಮ ಕೆಲಸಗಳ ಬಗ್ಗೆ, ನಿಮ್ಮ ಸಾಧನೆಯ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನಿಮ್ಮ ಹಿನ್ನೆಲೆಯನ್ನು ತಿಳ್ಕೊಳ್ಳೋ ಅಂಥ ಕುತೂಹಲ. ಸೊ ಬೇಸಿಕಲಿ ಯಾವ ಊರು, ನಿಮ್ಮ ತಂದೆ ತಾಯಿ, ಎಜುಕೇಷನ್ ಏನು ಕಂಪ್ಲೀಟ್ ಮಾಡಿದ್ದು, ಎಲ್ಲಿ ಕಂಪ್ಲೀಟ್ ಮಾಡಿದ್ದು? ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಒಂದು ಪುಟ್ಟ ಗ್ರಾಮ ಕಿತ್ತಲಿಯವರು. ನನ್ನ ತಂದೆ ತಾಯಿ ಶಿಕ್ಷಕರು ಮತ್ತು ನಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರೂ ಶಿಕ್ಷಕರು. ನಮ್ಮದು ಒಂದು ಮಧ್ಯಮ ವರ್ಗ ಕುಟುಂಬ. ಓಕೆ. ಮತ್ತು ನಮ್ಮದು ನಮ್ಮ ಕಡೆ ತೋಟಕ್ಕೆ ಹೊಲ ಅಂತಾರೆ, ಹೊಲಗಳು ಇದೆ. ಸೊ ದ್ಯಾಟ್ ನಾವು ಮಧ್ಯಮ ವರ್ಗದಿಂದ ಮತ್ತು ರೈತಾಪಿ ಕುಟುಂಬದಿಂದ ಬಂದವರು ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಂದು ಶಿಕ್ಷಣ ಬಾದಾಮಿಯಲ್ಲಿ 1ರಿಂದ 10ನೇ ತಾರೀಕುವರೆಗೂ ಶಿಕ್ಷಣ ಆಯಿತು. ಆಮೇಲೆ PUC ಅಲ್ಲೇ ಮಾಡಿದೆ. ಆಮೇಲೆ ನನ್ನ ಯಾಕಂದರೆ ನಮ್ಮ ಕಡೆ ಉತ್ತರ ಕಡೆ ಯಾಕಂದರೆ ಇಂಗ್ಲೀಷ್ ಭಾಷೆ ತುಂಬ ಕಠಿಣವಾದದ್ದು, ಅದು ಒಂಥರ ಕಬ್ಬಿಣದ ಕಡಲೆ ಅಂತಾರೆ. ಹೀಗಾಗಿ ಮುಂದೆ ನಾನು ಕಷ್ಟಪಟ್ಟು ಇಂಜಿನಿಯರಿಂಗ್ ಸೀಟು ನನಗೆ ಬೆಳಗಾಂ ಗೋಗ್ಟೆಯಲ್ಲಿ ಆಯಿತು. ನಾನು 4 ವರ್ಷ ನನ್ನ ಪದವಿಯನ್ನು ಬೆಳಗಾಂ ಗೋಗ್ಟೆಯಲ್ಲಿ ಮುಗಿಸ್ಕೊಂಡೆ ಮೇಡಮ್. ಓಕೆ. ಆಮೇಲೆ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ಉದ್ಯೋಗ ನಿಮಿತ್ತ 2007ರಿಂದ 2009 ನಾನು ಬೆಂಗಳೂರಲ್ಲಿ ಉದ್ಯೋಗ ಮಾಡಿದೆ. ಅದೇ ಮತ್ತೆ ಬೇರೆ ಕಂಪ್ನಿ ನನಗೆ ಅಪಾರ್ಚುನಿಟಿ ಸಿಕ್ತು. ಮತ್ತು ಪುಣೆಗೆ ಹೋದೆ, ಮಹಾರಾಷ್ಟ್ರ ಪುಣೆ. ಅಲ್ಲಿನೂ ಕನ್ನಡಿಗರ ಗುಂಪುಗಳಲ್ಲಿ ನನ್ನ ಕೈಲಾದಷ್ಟು ಸೇವೆಯನ್ನು ಮಾಡ್ತಾಯಿದ್ದೆ. ಅಲ್ಲಿಯೂ ಪುಣೆಯಲ್ಲೂ ಕನ್ನಡಿಗರ ಒಕ್ಕೂಟ ಇದೆ ಮೇಡಮ್. ಓಕೆ. ಅಲ್ಲಿ ತುಂಬ ಚಿಕ್ಕ ಒಕ್ಕೂಟಗಳಿದೆ. ಅಲ್ಲಿನೂ ನಾವು ಕನ್ನಡಿಗರು ಒಂದು ಗೂಡಿಸ್ಕೊಂಡು ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಅದರ್ ಥಿಂಗ್ಸ್ ಆಗಿರ್ಬೋದು, ನಾವು ಅಲ್ಲಿನೂ ಕನ್ನಡವನ್ನು ಆಚರಿಸ್ತಾ ಇದ್ವಿ ಪುಣೆಯಲ್ಲಿ. ಆಮೇಲೆ ನನಗೆ ಕೆಲಸದ ನಿಮಿತ್ತ ಮತ್ತೆ ಬೆಂಗಳೂರಿಗೆ ಬರುವಂಥದ್ದಾಯಿತು. ನಾನು ಬೆಂಗಳೂರಿಗೆ 2013ರಲ್ಲಿ ಬಂದೆ. 13ರಿಂದ 16ವರೆಗೂ ಇದ್ದೆ. ಆಮೇಲೆ 16 ನಂತರ ನನಗೆ ವಿದೇಶದಿಂದ ಒಂದು ಆಫರ್ ಬಂತು, ನಾನು ವಿದೇಶಕ್ಕೆ ತೆರಳುವಂತಾಯಿತು. ಸೊ ಬಾದಾಮಿಯ ಪುಟ್ಟ ಗ್ರಾಮೀಣ ಪ್ರದೇಶದಿಂದ ನೆದರ್ಲ್ಯಾಂಡ್ವರೆಗಿನ ನಿಮ್ಮ ಜರ್ನಿ ಸೊ ಹೇಗಿತ್ತು? ಬಹುಶಃ ಮೊದಲನೇ ಸಲ ಅಂತ ಅನ್ಸುತ್ತೆ ನೀವು ಹೊರದೇಶಕ್ಕೆ ಹೋಗಿದ್ದು, ಫಸ್ಟ್ ಟೈಮ್. ಹೌದು. ಹೇಗಿತ್ತು ಅನುಭವ? ನಾನು ಹೇಳಿದಾಗೆ ಮೇಡಮ್, ಇಂಗ್ಲೀಷ್ ಅನ್ನೋದು ಕಬ್ಬಿಣದ ಕಡಲೆ ಇದ್ದಂಗೆ. ಬೇರೆ ದೇಶಕ್ಕೆ ಹೋದರೆ ಎಲ್ಲರೂ ಹೊಸಬರು. ಓಕೆ. ಮುಂಚೆ ನಾನು ಬೆಂಗಳೂರಿಂದ ನೆದರ್ಲ್ಯಾಂಡಿಗೆ ಹೋದ್ಮೇಲೆ ನನಗೆ ಎಲ್ಲರೂ ಜೀವನ ಹೊಸದು ಅನ್ನಿಸ್ತಾ ಇತ್ತು. ಯಾಕಂದರೆ ಹೊಸ ಭಾಷೆ, ಹೊಸ ನಾಡು ಆ್ಯಂಡ್ ಹೊಸ ಕಲ್ಚರ್ ಥರ ಇದ್ದೋರಿಂದ. ಮತ್ತು ನನಗೆ ಅಲ್ಲಿ ಹೋದ್ಮೇಲೆ ನನಗೆ ಸ್ವಲ್ಪ ಕನ್ನಡಿಗರ ನನಗೆ ಸಪೋರ್ಟ್ ಸಿಕ್ತು. ತುಂಬ ನೆದರ್ಲ್ಯಾಂಡಲ್ಲಿ ಪುಟ್ಟ ದೇಶ ಆದರೂ 1.5 ಕೋಟಿ ಜನಸಂಖ್ಯೆ ಇದೆ ಮೇಡಮ್. ತುಂಬ ಪುಟ್ಟ ದೇಶ. ಅದರಲ್ಲಿ ಸುಮಾರು 4,000ಕ್ಕಿಂತ ಹೆಚ್ಚು ಕನ್ನಡಿಗರಿದ್ದೀವಿ. ಓಕೆ. ಅವರಿಂದ ನನಗೆ
ಸಪೋರ್ಟ್ ಸಿಕ್ತು. ನಾನು ಅಲ್ಲೇ ನನ್ನ ಉದ್ಯೋಗವನ್ನು ಸ್ಟಾರ್ಟ್. ಎಷ್ಟು ವರ್ಷ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರಿ? ನೀವು ಸಂಸ್ಥೆ ಕಟ್ಟೋಕ್ಕೆ ಎಷ್ಟು ವರ್ಷ ಬೇಕಾಯಿತು ಅಲ್ಲಿ ಹೋದ್ಮೇಲೆ? ನಂದು ಮುಂಚೆಯಿಂದಲೂ ಒಂದು ಆಸೆ ಇತ್ತು. ಓಕೆ, ನಾನು ಒಂದು ಸಂಸ್ಥೆ ಕಟ್ಟಿ ಬೇರೆಯವ್ರಿಗೆ ಕೆಲಸ ಕೊಡಬೇಕನ್ನುವಂಥ ಅದು ಎಲ್ಲರ ಆಶೀರ್ವಾದದಿಂದ ನನಗೆ ಒದಗಿ ಬಂತು. ನಾನು 2 ವರ್ಷ ಕೆಲಸ ಮಾಡಿದೆ. ಓಕೆ, 2016ರಿಂದ 18ರವರೆಗೆ. ಆಮೇಲೆ ನಾನು ಇನ್ನೊಂದು ಸಂಸ್ಥೆ ಕಟ್ಟುವಂಥ A2G ಟೆಕ್ನಾಲಜಿ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ವಿ ಮೇಡಮ್. ಅದು ಒಂದು ಆಲ್ಮೋಸ್ಟ್ 4 ವರ್ಷದಿಂದ ಚೆನ್ನಾಗಿ ನೋಡಿ ಬರ್ತಾಯಿದೆ. ಅದರಲ್ಲಿ ಮೇಯ್ನು ನನ್ನ ಧರ್ಮಪತ್ನಿಯ ಪಾತ್ರವಿದೆ, ಅನಗಹಟ್ಟಿ ಅಂಥೇಳಿ ನನ್ನ ಧರ್ಮಪತ್ನಿಯ ಪಾತ್ರ. ನಾನು ಇನ್ನೂವರೆಗಾದರೂ ನನ್ನ ಕೆಲಸವನ್ನು ಮಾಡುತ್ತಾ ಆ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. ಓಕೆ, ನೀವು ವರ್ಕ್ ಮಾಡ್ತಾ ಜೊತೆಗೆ ಸಂಸ್ಥೆಯನ್ನು ನೋಡ್ಕೊಳ್ತಾ ಇದ್ದೀರಾ. ಅಂದರೆ ಒಬ್ಬ ಕನ್ನಡಿಗ ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಅಲ್ಲಿ ಒಂದು ಸಂಸ್ಥೆ ಹುಟ್ಟಾಕೋದಿದೆಯಲ್ಲ, ಅದು ಖಂಡಿತವಾಗ್ಲೂ ಚಿಕ್ಕ ವಿಚಾರ ಅಲ್ಲವೇ ಅಲ್ಲ. ಹೇಗೆ ಸಾಧ್ಯ ಆಯಿತು? ನೀವು ಕೂಡ ಏನಾದರೂ ಚಾಲೆಂಜಸ್ ಫೇಸ್ ಮಾಡಬೇಕಾಯ್ತಾ ಸ್ಟಾರ್ಟಿಂಗ್ ಡೇಸಲ್ಲಿ ಅಂತ? ಹೌದು ಮೇಡಮ್, ಯಾಕಂದರೆ ಎಲ್ರಿಗೂ ಭಾಷೆ ಅನ್ನೋದು ದೊಡ್ಡದು. ಓಕೆ, ನೆದರ್ಲ್ಯಾಂಡಲ್ಲಿ ಎಲ್ಲನೂ ಡಚ್ ಭಾಷೆಯಲ್ಲೇ ಇರೋದು. ಓಕೆ, ನಿಮ್ಗೆ ಏನಾದರೂ ಒಂದು ಗೌರ್ಮೆಂಟ್ ಕೆಲಸ ಉಂಡದ್ದು ಕಾಗದ ಪತ್ರನೂ ಇತ್ತು ಅಂದರೆ, ಏನಾದರೂ ಡಾಕ್ಯುಮೆಂಟು ಇರ್ತಾರೆ, ಎಲ್ಲನೂ ಇದರಲ್ಲೇ ಇರೋದು, ಡಚ್ ಭಾಷೆಯಲ್ಲೇ ಇರೋದು. ಓಕೆ, ನಾನು ಹೇಳಿದಾಗೆ ನನ್ನ ಕನಸೊಂದಿತ್ತು, ನಮ್ಮ ಕನ್ನಡಿಗರು ನಮ್ಮ ಭಾರತಕ್ಕೆ. ಓಕೆ, ಮೊದಲು ನಾನು ಥಿಂಕ್ ಮಾಡೋದು ಭಾರತ, ಆಮೇಲೆ ನಾನು ಕನ್ನಡಿಗ. ಓಕೆ, ನನ್ನ ಕನ್ನಡಿಗ ಅಂತ ಹೆಮ್ಮೆ ಇತ್ತು. ಅದಕ್ಕೆ ನಾನು ಎಲ್ರಿಗೂ ಒಂದು ಏನಾದರೂ ಒಂದು ನಾನು ಸಂಸ್ಥೆ ಮಾಡಿ ಏನೋ ಜಾಬ್ ಕೊಡಿಸು ಅಂತೇಳಿ ಹುಟ್ಟಿನಲ್ಲಿ ಆ ಸಂಸ್ಥೆಯನ್ನು ಹುಟ್ಟಾಕೋದಾಯಿತು. ನೀವು ಹೇಳ್ದಂಗೆ ತುಂಬ ಚಾಲೆಂಜಿಂಗ್ಸ್ ಬಂದು, ಯಾಕಂದರೆ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಸುಲಭದ ಮಾತಲ್ಲ. ಓಕೆ, ಅದರದ್ದು ಫೈನಾನ್ಸಿಯಲ್ ಆಗಿರ್ಬೋದು, ಮತ್ತು ನನ್ನ ಕೆಲಸದ ಒತ್ತಡಗಳಿಂದ ಆಗಿರ್ಬೋದು, ಮತ್ತು ಅಲ್ಲಿನ ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯಿತು ಮುಂಚೆ. ಯಾಕಂದರೆ ಎಲ್ಲ ವ್ಯವಹಾರಗಳು ಡಚ್ ಭಾಷೆಯಲ್ಲೇ ನಡೆಯುತ್ತೆ. ಓಕೆ, ಅದಕ್ಕೋಸ್ಕರ ಆಲ್ಮೋಸ್ಟ್ ಅಲ್ಲೂ 1 ವರ್ಷ ಕಷ್ಟಪಟ್ಟೆ. ಓಕೆ, ಮತ್ತು ಬೇರೆ ಬೇರೆ ನನ್ನ ಕನ್ನಡಿಗರ ಆತ್ಮೀಯರ ಕನ್ನಡಿಗರಿಂದ ಅವರಿಗೆ ಅಪ್ರೋಚ್ ಮಾಡಿ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ತೊಗೊಂಡೆ. ಮತ್ತು ಉಳಿದ ಭಾರತೀಯರು ಇರ್ತಿದ್ರು, ಅವ್ರ ಕಡೆಯೂ ಅಪ್ರೋಚ್ ಮಾಡಿ ಇನ್ಫಾರ್ಮೇಷನ್ ತಗೊಂಡು ಒಂದು ಸಂಸ್ಥೆ ಹುಟ್ಟು ಹಾಕುವಲ್ಲಿ ಯಶಸ್ವಿ ಆದ್ವಿ ಮಾಡಿ 2018. ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಈಗ? ಸ್ಪೆಷಲಿ ಎಲ್ಲ ಭಾಷೆಯವರು ಎಲ್ಲ ಭಾಷೆಯವ್ರದ್ದು. ನಾನು ಹೇಳಿದಾಗೆ ಮೇಡಮ್, ನಾನು ನೆದರ್ಲ್ಯಾಂಡಿಗೆ ಹೋದ್ಮೇಲೆ ಇನ್ನು ನೆದರ್ಲ್ಯಾಂಡಲ್ಲಿದ್ದಾಗ ನಾನೊಬ್ಬ ಭಾರತೀಯ, ನಮ್ಮ ಕನ್ನಡಿಗರ ಜೊತೆ ಮತ್ತು ಬೇರೆ ಬೇರೆ ಭಾಷೆಯವರಿದ್ದಾಗ ನಾನು ಒಬ್ಬ ಕನ್ನಡಿಗ ಅಂತ ತೋರಿಸ್ಕೊಳ್ತಿದ್ದೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಭಾಷಿಕರು ಇದ್ದಾರೆ. ಅಶೋಕ್ ಹಟ್ಟಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಪದಗಳೇ ಸಾಕಾಗಲ್ಲ. ಅವರು ಬಾದಾಮಿ ಅನ್ನೋ ಹಳ್ಳಿಯಿಂದ ಹಿಡಿದು ಪೋಲೆಂಡ್ ತನಕ ಹೋಗಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಲ್ಲಿ ಹೋಗಿ ಒಂದು ಉದ್ದಿಮೆ ಕಟ್ಕೊಂಡು ಕನ್ನಡದ ಕಾರ್ಯಕ್ರಮಗಳು, ಕನ್ನಡದ ಬಗ್ಗೆ ತುಂಬ ಆಸಕ್ತಿ, ತುಂಬ ಕಾಳಜಿ. ಅಷ್ಟೇ ಅಲ್ಲ, ಇಲ್ಲಿನ ಸಮಾಜಮುಖಿ ಕಾರ್ಯಗಳಲ್ಲಿ ಆ್ಯಕ್ಟಿವಾಗಿ ತೊಡಗಿಸ್ಕೊಳ್ತಾರೆ. ಏನು ಅಂತಂದರೆ, ಈಗ ಸಮಾಜದಲ್ಲಿ ಯಾವುದಾದ್ರೂ ಮಕ್ಕಳು ಈಗ ಹಳ್ಳಿ ಕಡೆಯಿಂದ ಬಂದಿರ್ತಾರೆ, ಅಂಥವ್ರಿಗೆ ಇಂಡಸ್ಟ್ರಿಗಳಿಗೆ ಹೇಗೆ ಅಪ್ರೋಚ್ ಮಾಡಬೇಕು, ಇಂಟರ್ವ್ಯೂ ಹೇಗೆ ಕೊಡಬೇಕು, ಅವು ತುಂಬ ಒಳ್ಳೆ ಸ್ಕಿಲ್ಸ್ ಇರ್ತದೆ. ಆದರೆ ಇಂಟರ್ವ್ಯೂಗಳು ಕೊಡಲಾರ್ದೆ ಪಾಪ ಅವರಿಗೆ ಅವಕಾಶಗಳು ತಪ್ಪೋಗುವಂಥ ಸ್ಥಿತಿ ಇರುತ್ತೆ. ಅಂಥ ಸಮಯದಲ್ಲಿ ನಮ್ಮ ಅಶೋಕ್ ಅವರು ಸಂಘ ITBT ಸಂಘಟನೆ ಕಟ್ಕೊಂಡು ಅವರು ಅದಕ್ಕೆ ಅಧ್ಯಕ್ಷರು ಕೂಡ, ನಾನು ಕಾರ್ಯದರ್ಶಿ ಆಗಿದ್ದೇನೆ. ನಮಗೆ ಪ್ರತಿನಿತ್ಯ ಹೇಳ್ತಾ ಇರ್ತಾರೆ, ನೀವು ಈ ಥರ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು, ಟ್ರೈನಿಂಗ್ ಕೊಡಿ, ಮಾಕ್ ಇಂಟರ್ವ್ಯೂಸ್ ತಗೊಳ್ಳಿ, ಅವರನ್ನು ಪ್ರಿಪ್ರೇಷನ್ ಮಾಡಿ, ಅವರು ಇಂಟರ್ವ್ಯೂಗಳಿಗೆ ಹೋಯಿತು ಅಂತಂದರೆ ಸೆಲೆಕ್ಟ್ ಆಗಬೇಕು. ಹಾಗೆ ಅಂತ ತುಂಬ ಮಕ್ಕಳಿಗೆ ಎಜುಕೇಷನ್ BA ಮುಗಿಸ್ಕೊಂಡು ಬರ್ತಾರೆ, ಪಾಪ ಅವರಿಗೆ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅಂಥದ್ದನ್ನೆಲ್ಲ ನಾವು ಅವರ ಮಾರ್ಗದರ್ಶನದಲ್ಲಿ ಮಾಡಿ ತುಂಬ ಇಂಜಿನಿಯರ್ಸ್ಗೆ ಅನುಕೂಲ ಆಗಿದೆ. ಮತ್ತು ಒಂದು ನೆಟ್ವರ್ಕ್ ಇದೆ ನಮ್ಮದು. ಎಲ್ಲ ಕೆಲಸಗಳು ಮಾಡ್ತಿರುವಂಥ ಒಂದು ಕಾರ್ಪೊರೇಟ್ ನೆಟ್ವರ್ಕ್, ಎಂಪ್ಲಾಯೀಸ್ ನೆಟ್ವರ್ಕಿಗೆ ಈ ಥರ ರೆಸ್ಯೂಮ್ಸನ್ನ ರೆಫರ್ ಮಾಡಿ, ನೋಡಿ ನಾವು ಟ್ರೈನ್ ಅಪ್ ಮಾಡಿದ್ದೀವಿ, ಅವರು ನಿಮ್ಮ ರಿಕ್ವೈರ್ಮೆಂಟಿಗೆ ಸೂಟಬಲ್ಲ ಚೆಕ್ ಮಾಡಿ ಅಂತೇಳಿ ಅವ್ರ ರೆಸ್ಯೂಮ್ಸನ್ನು ರೆಫರ್ ಮಾಡಿದಾಗ ಅವರಿಗೆ ಸೂಟಬಲ್ ಇತ್ತಂದರೆ ಅವರಿಗೆ ಜಾಬ್ಸ್ ಸಿಗುವಂಥದ್ದು ತುಂಬ ಎಕ್ಸಾಂಪಲ್ಸ್ ಇದ್ದಾವೆ. ಬೇರೆ ದೇಶದಲ್ಲಿ ಕನ್ನಡ ಮಾತಾಡೋರು ಸಿಗ್ತಾರೆ ಅಂದ್ರೇ ಬಹಳ ಖುಷಿಯಾಗೋ ವಿಚಾರ, ಬಹಳ ದೊಡ್ಡ ವಿಚಾರ. ಅಂಥದ್ರಲ್ಲಿ ಬೇರೆ ದೇಶದಲ್ಲಿ ಕನ್ನಡ ಕಲಿಸೋ ಪ್ರಯತ್ನನೂ ನೀವು ಮಾಡ್ತಿದ್ದೀರಾ. ಸೊ ಒಂದು ರೀತಿ ಆಶ್ಚರ್ಯ ಆಗುತ್ತೆ, ಹೇಗಪ್ಪ ಸಾಧ್ಯ ಇದೆಲ್ಲವನ್ನ ಅಂತ. ಬಟ್ ನೀವು ಸಾಧ್ಯ ಮಾಡಿದ್ದೀರಾ, ಅದನ್ನು ಹೇಗೆ ಸಾಧ್ಯ ಆಯಿತು? ಎಸ್, ಕನ್ನಡ ಅನ್ನೋದು
ನನ್ನ ಇಚ್ಛೆ ಪ್ರಕಾರ ಜಗತ್ತಿನಲ್ಲಿ ಎಲ್ಲ ಕಡೆ ಪಸರಿಸಬೇಕನ್ನೋದೇ ನನ್ನದೊಂದು ದೊಡ್ಡ ಆದೇಶ ಇತ್ತು. ಏನಾಯಿತು ಮುಂದೆ ಪುಟ್ಟ ಮಕ್ಕಳಿರ್ತಾರೆ. ಓಕೆ, ಆಲ್ಮೋಸ್ಟ್ ಆಲ್ ನಾನು 15 ವರ್ಷದಿಂದ 10 ವರ್ಷದಿಂದ ಎಲ್ಲ ಫ್ಯಾಮಿಲಿ ಹೋಗಿ ಸೆಟ್ಲ್ ಆಗಿರುತ್ತೆ. ಅವ್ರ ಮಕ್ಕಳಿಗೆ ಕನ್ನಡ, ಯಾಕಂದರೆ ಅವ್ರ ತಂದೆ ತಾಯಿ ಅವ್ರ ಅಜ್ಜ ಅಜ್ಜಿ ಜೊತೆ ಮಾತಾಡಬೇಕಾದ್ರೂ ಕನ್ನಡ ಕಲಿಬೇಕು ಅವರು. ಓಕೆ, ಅದಕ್ಕೋಸ್ಕರ ಅವರಿಗೆ, ಯಾಕಂದರೆ ಅಲ್ಲಿ ಮುಂಚೆಯಿಂದನೂ ಎಲ್ಲರೂ ಡಚ್ ಭಾಷೆ ಇಂಗ್ಲೀಷ್ ಭಾಷೆನೇ ಮನೆಯಲ್ಲಿರುತ್ತೆ. ಮನೆಯಲ್ಲಿ ಸ್ವಲ್ಪ ಕನ್ನಡ ಹೇಳ್ಕೊಡ್ತಿದ್ರು. ಬಟ್ ಅದನ್ನೇ ನಾವು ಏನು ಮಾಡಿದ್ವಿ, ಒಂದು ಇಂಟರ್ನ್ಯಾಷನಲ್ ಸೆಂಟರ್ ಇನ್ ನೆದರ್ಲ್ಯಾಂಡ್ ಅಂತೇಳಿ ಒಂದು ಸಂಸ್ಥೆ ಇದೆ, ಅವರು ಕನ್ನಡಿಗರೇ. ಓಕೆ, ಅವರು ಒಂದು ಲೋಕಲ್ ಬಾಡಿಯಲ್ಲಿ ತಮ್ಮ ಕಾರ್ಪೊರೇಷನಲ್ಲಿ ಅದರದ್ದು ಪರ್ಮಿಷನ್ ತಗೊಂಡು ನಾವು ಒಂದು ಕನ್ನಡ ಸ್ಕೂಲ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ಶನಿವಾರ ರವಿವಾರ ಓಕೆ ಮಕ್ಕಳಿಗೆ ಕನ್ನಡ ಕಲಿಸಬೇಕು. ಅವರು ನಾಳೆ ಕರ್ನಾಟಕಕ್ಕೆ ಬಂದರೆ ಅವ್ರ ತಂದೆ ತಾಯಿಯರಲ್ಲಿ ಅವ್ರ ಎದುರಲ್ಲಿ ಮಾತಾಡುವಂಥ ಕಲಿಯುವಾಗ ಕನ್ನಡ ಮರಿಬಾರ್ದು. ನಾವು ಯಾವುದೇ ದೇಶದಲ್ಲಿದ್ದರೂ ಯಾವುದೇ ಮೂಲೆ ಜಗತ್ತಿನಲ್ಲಿದ್ದರೂ ನಮ್ಮ ಕನ್ನಡದೊಂದು ಹೆಮ್ಮೆ ಇರಲಿ ಅಂಥೇಳಿ ಆ ಕನ್ನಡ ಸ್ಕೂಲ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಕನ್ನಡ ಈಗ 1ರಿಂದ 4 ಸ್ಟ್ಯಾಂಡರ್ಡ್ ಮಟ್ಟ ನಾವು ಕಲಿಸ್ತಾ ಇದ್ದೀವಿ ಕನ್ನಡ. ಈ ಥರ ನಡೀತಾ ಇದೆ. ಮತ್ತು ಯಾಕಂದರೆ ದೇಶ ತುಂಬ ಚಿಕ್ಕದು, ಬಟ್ ಎಲ್ಲರೂ ಕನ್ನಡಿಗರು ತುಂಬ ಕಡೆ ಪಸರಿಸ್ಕೊಂಡಿದ್ದರು. ಹೀಗೆ ಆ ಸ್ಕೂಲ್ಗಳಲ್ಲದೆ ನಮ್ಮ ಮನೆಯಲ್ಲೂ ನಮ್ಮ ಸುತ್ತಮುತ್ತಲಿನ ಇದರಲ್ಲೂ ಅಂಥೇಳಿ ಕನ್ನಡ ಕಮ್ಯುನಿಟಿ ಕ್ಲಬ್ ಅಂತೇಳಿ ಓದಿದೆ, ಅವರು ಕನ್ನಡ ಕಲಿಸ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದರು. ಮತ್ತು ತಮ್ಮಲ್ಲಿ ಯಾರು ಆಸಕ್ತಿ ಇರ್ತಾರೆ ಕನ್ನಡದವ್ರಿಗೆ ಅವರಿಗೂ ಪ್ರೋತ್ಸಾಹ ಮಾಡಿ ಅವ್ರ ಮನೆಯಲ್ಲೂ ಮಾಡುವಂಥ ವಿನುತಾ ನಾಯಕ್ ಅಂತ ಹೇಳ್ತಿದ್ರು, ಶ್ರೀವತ್ಸವ ಅಂತ ಹೇಳಿದ್ರು, ಅವರು ತಮ್ಮ ಮನೆಯಲ್ಲಿ ಕನ್ನಡವನ್ನು ಕಲಿಸ್ತಾ ಇದ್ದಾರೆ. ಅದಕ್ಕೆ ಇಡೀ ಈ ನೆದರ್ಲ್ಯಾಂಡಲ್ಲಿ ಯಾವ್ಯಾವ ಪುಟ್ಟ ಊರುಗಳಲ್ಲದೆ ನಾವು ಕನ್ನಡ ಪಸರಿಸುವಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ನೀವು ವೀಕೆಂಡ್ಸ್ ಹೋಗಿ ಟೀಚ್ ಮಾಡ್ತೀರಾ? ನಾನು ಹೋಗಿ ಟೀಚ್ ಮಾಡಿರ್ತೀನಿ. ಅಂದರೆ ಇದೆಲ್ಲವನ್ನ ಮಾಡೋದಕ್ಕೆ ಈ ಪ್ರಯತ್ನಕ್ಕೆ ಅಲ್ಲಿನ ಗೌರ್ಮೆಂಟ್ ಪರ್ಮಿಷನ್ ಕೂಡ ಬೇಕಾಗುತ್ತೆ ಅನ್ನುವಂಥದ್ದು, ಅದ್ರ ಬಗ್ಗೆ ಹೇಳುತ್ತಾ? ಅದ್ರ ಬಗ್ಗೆ ಹೌದು ಮೇಡಮ್. ಯಾವುದೇ ಒಂದು ದೇಶದಲ್ಲಿ ನೀವೇನೋ ಒಂದು ಕಲಿಸ್ಬೇಕಾದ್ರೆ ಅಲ್ಲಿ ಗೌರ್ಮೆಂಟ್ಗಳನ್ನ ಪರ್ಮಿಷನ್ನ ತೊಗೊಳ್ಬೇಕಾಗತ್ತೆ. ಮತ್ತು ಅವರು ಫುಲ್ ಟೈಮ್ ನಿಮ್ಗೆ ಕೊಡೋದಿಲ್ಲ. ಓಕೆ, ನಾವು ಅಲ್ಲಿನ ಲೋಕಲ್ ಅಲ್ಲಿಗೆ ಗೆಮೆಂತೆ ಅಂತಾರೆ, ಅಂದರೆ ಇಲ್ಲಿ ಕಾರ್ಪೊರೇಷನ್. ಓಕೆ, ಅವ್ರ ಕಾರ್ಪೊರೇಷನಿಂದ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನಾನು ಹೇಳಿದ್ನಲ್ಲ ICIN ಸೆಂಟರಿಂದ ನಾವು ಆಲ್ಮೋಸ್ಟ್ ಒಂದು 6 ತಿಂಗಳು ಅದಕ್ಕೆ ಕಷ್ಟಪಟ್ಟರು ಅವರು. ಓಕೆ, ಅದು ಅಪ್ಲಿಕೇಶನ್ ಹಾಕಿದ ಮೇಲೆ ಅವರು ಅದನ್ನು ಪರಿಶೀಲಿಸ್ತಾರೆ, ಎಷ್ಟು ಜನ ಇದ್ದಾರೆ, ಓಕೆ ನಮ್ಮ ಭಾಷೆಗೆ ಏನಾದರೂ ಧಕ್ಕೆ ಬರುತ್ತಾ ಅಂಥೇಳಿ ಎಲ್ಲವನ್ನೂ ಕೂಲಂಕುಷವಾಗಿ ಅವರು ಅದನ್ನು ಅಪ್ರೂವಲ್ಲು ಕೊಡ್ತಾರೆ. ಆ ಅಪ್ರೂವಲ್ ಆದಮೇಲೆ ನಾವು ವೀಕೆಂಡ್ಗಳನ್ನ ಶಾಲೆಗಳನ್ನ ಸ್ಟಾರ್ಟ್ ಮಾಡಿ. ನಿಮ್ಮ ಕನ್ನಡ ಪ್ರೇಮಕ್ಕೆ, ನಿಮ್ಮ ಕನ್ನಡ ಕಾಯಕಕ್ಕೆ ನಮ್ಮ ಸರ್ಕಾರ ಕೂಡ ಸಪೋರ್ಟ್ ಮಾಡ್ತಿದೆ. ಇಲ್ಲಿಂದ ಪುಸ್ತಕಗಳನ್ನು ಕಳಿಸ್ಕೊಡುವಂಥ ಕೆಲಸ ಮಾಡ್ತಿರುವಂಥದ್ದು, ಅದರ ಬಗ್ಗೆ? ಓಕೆ, ಸ್ಕೂಲ್ಗಳು ಸ್ಟಾರ್ಟ್ ಆಯಿತು. ಆಮೇಲೆ ಏನು ಕಲಿಸ್ಬೇಕು ಅನ್ನುವಂಥ ಒಂದು ನಮಗೆ ಚಾಲೆಂಜಿಂಗ್ ಬಂತು ಮೇಡಮ್. ಓಕೆ, ಮಕ್ಕಳಿಗೆ ಏನು ಕಲಿಸ್ಬೇಕಪ್ಪ, ಈ ಕಲಿಸ್ಬೇಕು, ರೊಟೈಕ ಕಲಿಸ್ಬೇಕು, ಯಾವ ಮಕ್ಕಳಿಗೆ ಏನು ಥರ ಕಲಿಸ್ಬೇಕು ಅಂಥೇಳಿ ಆಗ ಸಚಿವರಾಗಿದ್ದ CT ರವಿ ಅವರು ಮತ್ತು K ಮುರಳಿ ಅಂತೇಳಿ ಕಾರ್ಯದರ್ಶಿ ಆಗಿದ್ದಾರೆ ಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ. ಯಾಕಂದರೆ ನನ್ನ ಓನ್ ಬ್ರದರ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿದ್ದರು ಕರ್ನಾಟಕ ಸರ್ಕಾರದಲ್ಲಿ. ಓಕೆ, ಅದರಿಂದ ನಾವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಮಗೆ ಕನ್ನಡ ಕಲಿಯುವಿಕೆಯಲ್ಲಿ ಯಾವ ಥರ ನಾವು ಹುಡುಗರಿಗೆ ಕಲಿಸ್ಬೇಕನ್ನುವಂಥ ಪುಸ್ತಕಗಳನ್ನು ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಮೇಡಮ್. ಆ ರೀತಿಯಾಗಿ ಅವರು 1ರಿಂದ 4 ಲೆವೆಲ್ಲುಗಳಂಥ ಪುಸ್ತಕಗಳನ್ನು ನಮಗೆ ಕೊಟ್ಟರು ಮೇಡಮ್. ಓಕೆ, ಆ ಪುಸ್ತಕಗಳ ಅಡಿಯಲ್ಲಿ ನಾವು ಈಗ ಅಲ್ಲಿ ಪಾಠ ಮಾಡ್ತಾಯಿದ್ದೀವಿ. ಓಕೆ, ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಅಂತ ಇರುತ್ತೆ. ಅಂದರೆ 1, 2, 3, 4 ಆ ಲೆವೆಲ್ ಥರ ನಾವು ಅವ್ರಿಗೆ ಪಾಠ ಮಾಡ್ತಾಯಿದ್ವಿ. ಮುಂದೆ ಏನು ಬಂತು, ಓಕೆ ಪಾಠ ಮಾಡ್ತೀವಿ, ಎಲ್ಲರೂ ಕಲಿತಾ ಇದ್ದಾರೆ, ಒಂದು ರೆಕಗ್ನೈಜೇಷನ್ ಅನ್ನೋದು ಬೇಕಲ್ವಾ. ಓಕೆ, ಯಾಕಂದರೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಅನ್ನೋದು ಬೇಕು ಅಂಥೇಳಿ ಆಮೇಲೆ ನಾವು ಮತ್ತೆ ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಓಕೆ, ಅವ್ರಿಗೊಂದು ಏನಾದರೂ ಆಫಿಷಿಯಲಿ ಸರ್ಟಿಫಿಕೇಷನ್ಸ್ ಕೊಡ್ರಿ. ಓಕೆ, ಗೌರ್ಮೆಂಟಿಂದ ಒಂದು ಇವರು ಈ ಉನ್ನತ ಆಗಿದ್ದಾರೆ ಅಂಥೇಳಿ, ಇಲ್ಲ ನೀವು ಒಂದು ಸಂಸ್ಥೆಗಾದರೂ ಕೊಡಿ ನೆದರ್ಲ್ಯಾಂಡಲ್ಲಿ, ಇಲ್ಲ ಅಂದರೆ ಕರ್ನಾಟಕ ಸರ್ಕಾರದಿಂದನೂ ಏನಾದರೂ ಒಂದು ಅಂತೇಳಿ ಅದು ಪ್ರಗತಿಯಲ್ಲಿ ಇದೆ ಮೇಡಮ್. ಈ ಥರ ನಡೀತದೆ. ಇಲ್ಲ, ಬಹಳಷ್ಟು ಜನ ಅಂದರೆ ವಿದೇಶಕ್ಕೆ ಹೋಗುವಂತಹ ಬಹಳ ಪರ್ಸೆಂಟೇಜ್ ಜನ
ಹೋಗಬೇಕು ಅಲ್ಲಿ ಸೆಟಲ್ ಆಗಬೇಕು ಅಂತನೋ ಅಥವಾ ಒಂದಷ್ಟು ದುಡ್ಕೊಂಡು ವಾಪಸ್ ಇಲ್ಲಿಗೆ ಬಂದು ಸೆಟ್ಲ್ ಆಗಬೇಕು ಅಂತ ಸಾಕಷ್ಟು ಬೇರೆ ರೀತಿಯ ಯೋಚನೆಗಳಿರುತ್ತೆ. ಬಟ್ ನಿಮ್ಮ ಯೋಚನೆ ಬಹಳ ವಿಭಿನ್ನವಾಗಿದೆ. ಸೊ ನಿಮಗಾಗಿ ದುಡಿಯೋದಕ್ಕಿಂತ ಜೊತೆಯಲ್ಲಿರೋರಿಗೆ, ಕನ್ನಡಿಗರಿಗೆ, ಸುತ್ತಮುತ್ತ ಇರೋರಿಗೋಸ್ಕರ ದುಡಿಯೋವಂಥ ಮನಸ್ಥಿತಿ, ಮನೋಭಾವನೆ ಹೇಗೆ ಅಂತ? ನಾ ಹೇಳಿದಾಗೆ ನಂದು ಒಂದು ಚಿಕ್ಕ ಕನಸು ಮೇಡಮ್, ನಾನು ಫಾರಿನ್ಗೆ ಹೋಗಬೇಕು, ನಾನು ದುಡಿಬೇಕು ಅಂಥೇಳಿ. ಯಾಕಂದರೆ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಓಕೆ, ಅಷ್ಟು ಕೊಟ್ಟು ದುಡ್ಡು ಕೊಟ್ಟು ಬೇರೆ ಕಡೆ ಕಳ್ಸೋಕ್ಕಾಗ್ದಲ್ಲ. ಈಗೆಲ್ಲರೂ MS ಮಾಡೋಕ್ಕೆ ಫಾರಿನ್ಗೆ ಹೋಗ್ತಾ ಇರ್ತಾರೆ. ಓಕೆ, ಆದರೆ ಆ ಕಾಲದಲ್ಲಿ ಹಾಗೇನು ಇರಲಿಲ್ಲ ಮೇಡಮ್ ನಮ್ಮದ್ರಲ್ಲಿ. ಯಾಕಂದರೆ ನಮಗೆ ಅಷ್ಟು ಶಕ್ತಿನೂ ಇರಲಿಲ್ಲ ಫಾರಿನ್ಗೆ ಹೋಗಿ. ಅದಕ್ಕೆ ಏನು ಪ್ರೋತ್ಸಾಹ ಬಂತಂದರೆ, ಇಲ್ಲ ನಾನು ಒಂದು ಸಾರಿ ಫಾರಿನ್ಗೆ ಹೋಗಬೇಕು, ನನ್ನಂಥ ಅವಕಾಶವಾದಿಗಳಿರ್ತಾರೆ, ಓಕೆ, ಅವ್ರಿಗೆಲ್ಲ ನಾನು ಒಂದು ಸಪೋರ್ಟ್ ಮಾಡಬೇಕು ಅನ್ನುವಂಥ ದಿಟ್ಟಿನಲ್ಲಿ ನಾನು ನೆದರ್ಲ್ಯಾಂಡಿಗೆ ಹೋಗಿ ಇದನ್ನು ಏನು ಅಲ್ಲಿ ಅಚೀವ್ ಮಾಡಿ ನಾನು ಈಗ ಅವರಿಗೊಂದು ಈ ಮೂಲಕ ಏನು ಹೇಳೋದಂದರೆ, ಯಾರು ಅವಕಾಶಗಳು ಹುಡುಕೊಂಡು ಬರ್ತೀರಾ ಅವ್ರಿಗೆ ಖಂಡಿತವಾಗಿಯೂ ಅವಕಾಶ ಇದೆ, ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ರಿ ಅನ್ನೋದು. ದುಡಿಮೆ ಜೊತೆಗೆ ಒಂದು ಒಳ್ಳೆ ಉದ್ದೇಶ ಇರಬೇಕು ಅನ್ನೋವಂಥದ್ದು ನೀವು ಹೇಳ್ತಿರೋ ಅಂಥದ್ದು. ಸೊ ನಮ್ಮ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ನಮ್ಮಿಂದ ಸಹಾಯ ಆಗಬೇಕು ಅನ್ನುವಂಥ ಮನೋಭಾವನೆ. ಇದರ ಜೊತೆಗೆ ಕೃಷಿಯಲ್ಲೂ ನಿಮಗೆ ಬಹಳ ಆಸಕ್ತಿ ಇದೆ. ಸೊ ನಿಮ್ಮದೇ ಭೂಮಿಯಲ್ಲಿ ಸಮಯ ಸಿಕ್ಕಾಗ ಹೋಗಿ ನೀವು ಕೂಡ ಕೆಲಸದಲ್ಲಿ ಕೈ ಜೋಡಿಸ್ತೀರಾ, ಅದ್ರ ಬಗ್ಗೆ ಹೇಳಿದ್ರೆ? ಮುಂಚೆನೇ ಹೇಳ್ದಂಗೆ ನನ್ನ ತಂದೆ ತಾಯಿ ಶಿಕ್ಷಕರ ವೃತ್ತಿ ಜೊತೆಗೆ ನಾವು ರೈತಾಪಿ ಕುಟುಂಬದಿಂದ ಬಂದವರು. ನಮ್ಮದು ತೋಟ ಇದೆ. ನಾವು ಉತ್ತರ ಕರ್ನಾಟಕದವರು ಅಂದರೆ ಜೋಳ, ಓಕೆ, ಮತ್ತು ಭತ್ತ, ಕಬ್ಬು ಬೆಳಿತೀವಿ. ಓಕೆ, ಮತ್ತು ಹೈನುಗಾರಿಕೆನೂ ಇದೆ ಮನೆಯಲ್ಲಿ. ಓಕೆ, ನಾವು ಈಗ ಫಾರಿನಿಂದ ಬಂದ ಮೇಲೆ ಅಂದೇಳಿ ಬಾದ ಮೇಲೆ ಅಂತಿರ್ತಾರೆ, ಏನಪ್ಪ ನೀನು ಫಾರಿನೆಲ್ಲ ಬಂದಿದೆಯಾ, ಈ ರೈತಗೆ ಹೋಗ್ತೀಯಾ ಅಂಥೇಳಿ. ಬಟ್ ನನಗೆ ಆ ಥರ ಏನೂ ಭಾವನೆ ಇಲ್ಲ ಮೇಡಮ್. ನಾವು ಇದಕ್ಕೆ ತೋಟಕ್ಕೆ ಹೋದ್ರೂ ಈಗಲೂ ರೈತರ ಜೊತೆನೇ ಕೆಲಸ ಮಾಡೋದು, ಒಂದು ದಿನ ಅವ್ರ ಕಡೆ ಕಾಲ ಕಳೆಯೋದು, ಹೈನುಗಾರಿಕೆಯಲ್ಲೇ ಪ್ರೋತ್ಸಾಹಿಸೋದು, ಈ ಥರ ಎಲ್ಲಗಳ ಚಟುವಟಿಕೆಗಳನ್ನು ಮಾಡ್ತಾಯಿರ್ತೀನಿ. ಮತ್ತು ಅವರಿಗಾಗಿ ಈಗ ಯಾಕಂದರೆ ತುಂಬ ರೈತರು ಈ ಬೆಳೆ ಹಾನಿ ಅದು ಎಲ್ಲ ಬೆಳೆ ಬರ್ತಾಯಿಲ್ಲ ಅಂತ ಹೇಳಿದ್ರೆ ಅವ್ರಿಗೊಂದು ಮಾರ್ಗದರ್ಶನ ಕೊಡೋದಾಗಿರ್ಬೋದು. ಓಕೆ, ಮಣ್ಣು ಪರಿಶೀಲನೆ ಮಾಡೋದು, ಆರ್ ರಾಸಾಯನಿಕ ಗೊಬ್ಬರಕ್ಕಿಂತ ಮನೆ ಗೊಬ್ಬರ ಬಳಸೋದು, ಆ ರೀತಿ ಎಲ್ಲಗಳನ್ನು ನಾನು ನಮ್ಮ ಹಳ್ಳಿಯಲ್ಲಿ ಪಸರಿಸ್ತೇನೆ. ಸೊ AC ರೂಮಲ್ಲಿ ಸೂಟ್ ಹಾಕೊಂಡು ಕೆಲಸ ಮಾಡೋಕ್ಕೂ ಗೊತ್ತು, ಬಿಸಿಲಲ್ಲಿ ಟವಲ್ ಕಟ್ಕೊಂಡು ಕೆಲಸ ಮಾಡೋಕ್ಕೂ ಗೊತ್ತು. ಸೊ ಅದರ ಜೊತೆಗೆ ನೀವು ನಿಮ್ಮದೇ ಒಂದು ತಂಡ ಕಟ್ಕೊಂಡಿದ್ದೀರಾ ನೆದರ್ಲ್ಯಾಂಡ್ನಲ್ಲಿ, ಶ್ರೀಗಂಧ ಕನ್ನಡ ಸ್ನೇಹಿತರ ಬಳಗ ಅಂತ. ಸೊ ಆ ತಂಡದ ಬಗ್ಗೆ ಹೇಳಿ, ಯಾವಾಗ ಶುರುವಾಗಿದ್ದು, ಎಲ್ಲರೂ ಕೂಡ ಒಂದೇ ಮನೋಭಾವನೆ ಮನಸ್ಥಿತಿಯವರಿದ್ದೀರಾ, ಏನು ಕೆಲಸಗಳಾಗುತ್ತೆ ಆ ಸಂಸ್ಥೆಯಿಂದ? ಶ್ರೀಗಂಧ ಕನ್ನಡ ಬಳಗ ಅನ್ನೋದು 19 ವರ್ಷಗಳ ಹಿಂದಿನ ಸಂಸ್ಥೆ. ಓಕೆ ಓಕೆ ಮೂಲತಃ ತುಮಕೂರಿನವರಾದ ಒಂದು ದಂಪತಿಯವರು ಬೆಂಗಳೂರಿಗೆ ಹೋದರು, ಇದು ನೆದರ್ಲ್ಯಾಂಡಿಗೆ ಹೋಗಿದ್ದರು. ಅಲ್ಲಿ ಚಿಕ್ಕ ಪುಟ್ಟ ಫ್ಯಾಮಿಲಿಗಳಿರ್ತಿದ್ದು ಆವಾಗಿನ ಕಾಲದಲ್ಲಿ, ತುಂಬ ನೆದರ್ಲ್ಯಾಂಡಲ್ಲಿರ್ದಲ್ಲ, ಒಂದು 6 ಫ್ಯಾಮಿಲಿಗಳು ಕೂಡಿಕೊಂಡು ಈ ಒಂದು ಸಂಘಟನೆಯನ್ನು ಕಟ್ಟಿದರು ಮೇಡಮ್. ಓಕೆ, ಇಟ್ಸ್ ಕೈಂಡ್ ಆಫ್ ಎ ಗೆಟ್ ಟುಗೆದರ್. ಓಕೆ, ನಮ್ಮ ಭಾಷೆಯವರು, ಯಾಕಂದ್ರೆ ನೀವು ಒಂದು ಹೇಳಿದ್ರೆ ಬೇರೆ ದೇಶದಲ್ಲಿ ಕನ್ನಡ ಕಿವಿಗೆ ಬೀಳೋದಂದರೆ ಒಂದು ಖುಷಿ ಸಂಗತಿ ಅಂತಾಗಿ ಅವರು ಗೆಟ್ ಟುಗೆದರ್ ಅಂತೇಳಿ ಮಾಡಿ ಫ್ಯಾಮಿಲಿಗಳ ಜೊತೆ ಮಾಡಿಕೊಂಡು ಆಮೇಲೆ ಅದಕ್ಕೊಂದು ಶ್ರೀಗಂಧ ಕನ್ನಡ ಬಳಗ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟರು ಮೇಡಮ್. ಓಕೆ, ಯಾಕಂದರೆ ಶ್ರೀಗಂಧ ಅನ್ನೋದು ನಮ್ಮ ಕನ್ನಡ ನಾಡಿಂದ ಅದಕ್ಕೆ ಹೆಸರು ಕೊಟ್ಟ ಮೇಲೆ ಹಾಗೆ ಅವರು ಪ್ರತಿ ವರ್ಷ ಕನ್ನಡಿಗರು ಬರ್ತಾ ಇರ್ತಾಯಿದ್ರು. ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಆಗಲಿ ಅನ್ನುವಂಥ ಈ ಸಂಸ್ಥೆಗಳನ್ನು ಬೆಳೆಸ್ಕೊಂಡು ಬಂದು ಮೇಡಮ್. ಮತ್ತು ಮುಂದೆ ಏನಾಯಿತು, ಈ ಸಂಸ್ಥೆಗೆಲ್ಲ ಗೆಟ್ ಟುಗೆದರ್ ಅನ್ನೋದಕ್ಕಿಂತ ನಮ್ಮ ಆಚರಣೆಗಳು, ಓಕೆ, ನಮ್ಮ ಯುಗಾದಿ ಹಬ್ಬ ಆಗಿರ್ಬೋದು, ಓಕೆ, ಮತ್ತು ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಈ 2 ದೊಡ್ಡ ಹಬ್ಬಗಳನ್ನು ನಾವು ಪ್ರತಿ ವರ್ಷವೂ ಆಚರಿಸ್ತೀವಿ. ಓಕೆ 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 ಸೊ ಅಲ್ಲಿಯೂ ಕೂಡ ನಮ್ಮ ಕನ್ನಡ ಬಾವುಟ ಮತ್ತು ನಮ್ಮ ದೇಶದ ಬಾವುಟ ಹಾರಾಡುತ್ತೆ. ನಮ್ಮ ದೇಶದ ಬಾವುಟ ಹಾರಾಡುತ್ತೆ. ನಿಮಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅದು ನೋಡಿದಾಗ? ನಿಜವಾಗ್ಲೂ ಮೇಡಮ್, ಯಾಕಂದರೆ ಬೇರೆ ದೇಶದಲ್ಲಿ ಇದ್ದುಕೊಂಡು ನಾವು ಅದೇನಂತಾರಲ್ಲ ಡಚ್ಚರ ನೆಲದಲ್ಲಿ ಹಾರಾಡಿದ ಬಾವುಟ ಅಂತೇಳಿ ಅನ್ನಿಸ್ಕೊಳ್ಳೋಕ್ಕೆ ನಮ್ಗೆ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ದ್ಯಾಟ್ ಒನ್. ಓಕೆ, ಯಾಕಂದರೆ
ಇಲ್ಲಿ ನೀವು ನೋಡ್ತಾ ಇರ್ತೀರ ಡೈಲಿ ಕನ್ನಡದ ಬಗ್ಗೆ ಬೇರೆ ರಾಜ್ಯಗಳ ಬಗ್ಗೆ ಕೇಳಿರುತ್ತೆ. ಬಟ್ ನಾವು ನಮ್ಮ ರಾಜ್ಯ ನಮ್ಮ ದೇಶದ ಬಗ್ಗೆ ಬೇರೆ ರಾಜ್ಯದಲ್ಲಿ ಹೋಗಿ ಎಲ್ಲರೂ ಕೂಡ್ಕೊಂಡು ಒಂದು ಆಚರಣೆ ಮಾಡ್ತೀವಿ, ಧ್ವಜ ಹಾರಿಸ್ತೀವಿ ಅನ್ನೋದನ್ನು ಇಟ್ಸ್ ರಿಯಲಿ ವೆರಿ ಪ್ರೌಡ್ ಮೇಡಮ್. ನನಗೊಬ್ಬನಿಗೆ ಪ್ರೌಡ್ ಅಲ್ಲ, ನಂಗೆ ತುಂಬ ಜನ ಕನ್ನಡಿಗರು ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಫೋನ್ ಮಾಡ್ತಾ ಇರ್ತಾರೆ, ನೀವು ಅಲ್ಲಿ ಹೋಗಿ ಧ್ವಜ ಹಾರಿಸ್ತೀರಾ, ನಿಮ್ಮ ಕನ್ನಡಿಗರು ಎಲ್ಲರೂ ಕೂಡಿ ಧ್ವಜ ಹಾರಿಸ್ತೀರಿ, ಕನ್ನಡಿಗರು ಎಲ್ಲರೂ ಸಂಭ್ರಮ ಮಾಡ್ತೀರಿ ಅನ್ನೋದು ಇಟ್ಸ್ ರಿಯಲಿ ಪ್ರೌಡ್ ಆಫ್ ಎವ್ರಿಬಡಿ. ಅಶೋಕ್ ಕಟ್ಟಿಯವರು ನನ್ನ ಅಣ್ಣನೂ ಹೌದು, ನನ್ನ ಸ್ನೇಹಿತನೂ ಹೌದು ಮತ್ತು ನನ್ನ ಜೀವನದ ಸಲಹೆಗಾರನೂ ಹೌದು. ಇವರು ಏನಪ್ಪ ಅಂತಂದರೆ ಬಾದಾಮಿ ಅಂತ ಊರಲ್ಲಿ ಏನು ಚಾಲುಕ್ಯರ ನಾಡು ಅಂತ ಕರೀತಾರಲ್ಲ, ಅದು ಬಾದಾಮಿಯಲ್ಲಿ ಹೇಗೆ ಚಾಲುಕ್ಯರು ಹೇಗೆ ಒಂದು ಹೆಸರುವಾಸಿ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ, ಅದೇ ಥರನೇ ನೆದರ್ಲ್ಯಾಂಡಿಗೆ ಹೋಗಿ ಅಂದರೆ ಹಳ್ಳಿಯಿಂದ ದಿಲ್ಲಿ ಅಂತ ಹೇಳ್ತಾರಲ್ಲ ಹಾಗೆಯೇ ನಮ್ಮ ಭಾರತ ದೇಶದಿಂದ ನೆದರ್ಲ್ಯಾಂಡಿಗೆ ಹೊರಗಿನ ದೇಶಕ್ಕೆ ಹೋಗಿ ಏನು ಅಚೀವ್ಮೆಂಟ್ ಮಾಡಿದಾರಪ್ಪ ಅಂತಂದರೆ ಅದು ನಾವು ಹೇಳೋದ್ರಿಂದ ಅಲ್ಲ, ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಂದ ಗೊತ್ತಾಗಿದೆ. ಓಕೆ, ನನ್ನ ಉದ್ದೇಶ ಏನಪ್ಪ ಅಂತಂದರೆ ಅವರ ದಾರಿಯಲ್ಲಿ ನಾವು ಸ್ವಲ್ಪ ನಡಿಬೇಕಂತ. ಓಕೆ, ಏನು ಮಾಡಿದಾರಪ್ಪ ಅಂತಂದರೆ ಪ್ರತಿಯೊಂದು ಆಡು ಮುಟ್ಟಿದ ಸೊಪ್ಪಿಲ್ಲ ಅಂತ ಹೇಗೆ ಇದೆಯಲ್ಲ ಹಾಗೆಯೇ ಇವ್ರ ಹತ್ರ ಬರ್ತಕ್ಕಂಥ ಯಾರೇ ಆಗಲಿ, ಅವರು ಸಣ್ಣವರಾಗಲಿ ದೊಡ್ಡವರಾಗಲಿ ಹಿರಿಯರಾಗಲಿ ಯಾರೇ ಆದ್ರೂ ಅವ್ರಿಗೆ ಪ್ರತಿಯೊಂದು ಸಲಹೆ ಕೊಟ್ಟು ಅವ್ರಿಗೆ ಏನು ಬೇಕು ಎತ್ತಬೇಕು ಅಂತ ಅವರಿಗೆ ಸಿಕ್ಕಾಪಟ್ಟೆಯಾಗಿ ಎಷ್ಟಂದರೆ ಅಷ್ಟು ಸಪೋರ್ಟ್ ಆಗಿದ್ದಾರೆ ಅವರು. ಓಕೆ, ಎಕ್ಸಾಂಪಲ್ ನಾನು ಅವರ ಒಂದು ಋಣದಲ್ಲಿದ್ದೀನಿ. ಏನಪ್ಪ ಅಂತಂದರೆ ಇಷ್ಟು ನಾನು ಒಂದು ಲೆವೆಲಲ್ಲಿ ನಾನು ಏನೋ ಒಂದು ಪ್ರೊಫೆಷನಲ್ ವೃತ್ತಿಪರಲ್ಲಿ ಬೆಳೆಯೋದಕ್ಕೆ ಕಾರಣ ಇರೋದು ಅವರೇ, ಅಶೋಕ್ ಕಟ್ಟಿ ಅಂತ ಹೇಳೋಕ್ಕೆ ತಪ್ಪೇನಾಗಲಾರ್ದು. ಓಕೆ, ಸದ್ಯಕ್ಕೆ ಜೊತೆಯಾಗಿ ನನ್ನ ಬೆನ್ನೆಲುಬಿದ್ದವರು ಅವರೇ ಇದ್ದಾರೆ ಮತ್ತು ಅವ್ರ ಟೀಮನ್ನು ಅವರೊಬ್ಬರು ನನ್ನ ಜೊತೆ ಇರೋದ್ರಿಂದ ಅವ್ರ ಟೀಮು ನನ್ನ ಜೊತೆ ಇದೆ. ಅಶೋಕ್ ಹೊಟ್ಟಿ ಈಸ್ ಮೈ ಕ್ಲೋಸ್ ಫ್ರೆಂಡ್. ಅವರು ನೆದರ್ಲ್ಯಾಂಡದಲ್ಲಿ ಕನ್ನಡ ಪರ ಸಂಘಟನೆಗಳನ್ನು ಕಟ್ಕೊಂಡು ಕನ್ನಡವನ್ನು ಬೆಳೆಸೋಕ್ಕೋಸ್ಕರ ತುಂಬ ಶ್ರಮವನ್ನು ವಹಿಸ್ತಾ ಇದ್ದಾರೆ. ನಮ್ಮ ಕನ್ನಡಿಗರಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ಅಲ್ಲಿ ಗುರುತಿಸ್ತಾ ಇದ್ದಾರೆ, ಅಲ್ಲಿ ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಕರ್ನಾಟಕದವರು ನಾವು ಯಾವುದರಲ್ಲೂ ಹಿಂದೆ ಇಲ್ಲ. ಐ ಟಿ ಎಲ್ಲಂತರೂ ನಾವು ಆಲ್ ಓವರ್ ಇಂಡಿಯಾ ಯು ನೋ ದ್ಯಾಟ್ ಸಾಫ್ಟ್ವೇರ್ ಸರ್ವಿಸ್ ಅಂತ ಬಂದಾಗ ನಮ್ಮದೇ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ನೇಷನ್ ಇದೆ. ಓಕೆ, ಈ ಸರ್ವಿಸ್ ಸೆಕ್ಟ್ರಲ್ಲಿ ನಾವು ಇಲ್ಲಲ್ಲ ಮತ್ತು ಬೇರೆ ದೇಶಗಳಲ್ಲೂ ತುಂಬ ಮುಂದೆ ಹೋಗ್ತಾ ಇದ್ದೀವಿ. ನಾವು ಅದಕ್ಕೆ ಅಶೋಕ್ ಹಟ್ಟಿಯವರು ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ದೂರದ ನೆದರ್ಲ್ಯಾಂಡ್ನಲ್ಲಿ ನಮ್ಮ ತ್ರಿವರ್ಣ ಧ್ವಜ ಹಾರಿಸೋದು ಅಥವಾ ನಮ್ಮ ಕನ್ನಡದ ಬಾವುಟ ಹಾರಿಸೋದು, ಅಲ್ಲಿರುವಂಥವರಿಗೆ ಸಿಹಿ ಹಂಚಿ ನಮ್ಮ ಕನ್ನಡ ರಾಜ್ಯೋತ್ಸವ ನಮ್ಮ ನಾಡಿನ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ. ಸೊ ಅಲ್ಲಿ ಜನ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ, ಹೇಗೆ ಸ್ಪಂದಿಸ್ತಾರೆ ಅಂತ? ಓಕೆ, ನಾವು ಹೇಳಿದಾಗೆ ಧ್ವಜ ಹಾರಿಸ್ಬೇಕು, ಏನೋ ಒಂದು ಫಂಕ್ಷನ್ ಮಾಡಬೇಕಂದ್ರೂ ಅವ್ರದ್ದೇ ಆದ ಆಚಾರಗಳು ಕಟ್ಟುನಿಟ್ಟುಗಳಿದೆ ಮೇಡಮ್. ಆ ಕಟ್ಟುನಿಟ್ಟುಗಳನ್ನ ನಾವು ಮೊದಲೇಕ ಪರ್ಮಿಷನ್ ತಗೊಂಡು ನಾವು ನಮ್ಮ ಇದು ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಆಗಸ್ಟ್ 15 ಆಗಿರ್ಬೋದು, ಅವರಿಗೆ ಪರ್ಮಿಷನ್ ತಗೊಂಡು ನಾವೆಲ್ಲ ಭಾರತೀಯರು ಕೂಡಿ, ಓಕೆ, ಭಾರತೀಯರು ಕೂಡಿ ಇಲ್ಲಿ ಏನಿದೆ ಅಂದರೆ ನಾವು ಅವ್ರನ್ನೂ ಇನ್ವೈಟ್ ಮಾಡ್ತೀವಿ. ಓಕೆ, ಡಚ್ ಅವ್ರನ್ನೂ ಇನ್ವೈಟ್ ಮಾಡ್ತೀವಿ. ಓಕೆ, ಬನ್ನಿ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಗೆ ಬರ್ರಿ ಅಂದರೆ ಅಲ್ಲಿ ಲೋಕಲ್ ಗೆಮೆಂತೆ ಲೋಕಲ್ ಕಾರ್ಪೊರೇಷನ್ ಹೆಡ್ ಆಗಿರ್ಬೋದು, ಅಲ್ಲಿಯ ಸ್ಥಳೀಯ ಸಂಸ್ಥೆಗಳ ರಾಜಕಾರಣಿಗಳನ್ನಾಗಿರ್ಬೋದು ಅವ್ರನ್ನೂ ನಮ್ಮ ಈ ಕಾರ್ಯಕ್ರಮಕ್ಕೆ ಇಂಡಿಪೆಂಡೆನ್ಸ್ ಡೇಗೆ ಮತ್ತು ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಅವ್ರನ್ನೂ ಇನ್ವೈಟ್ ಮಾಡಿ, ಬಟ್ ಅವರು ಇದನ್ನು ತುಂಬ ಖುಷಿಯಿಂದ ತಗೊಳ್ತಾರೆ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ತುಂಬ ಖುಷಿಯಿಂದ ತೊಗೊಂಡು ಅವ್ರು ನಮ್ಮ ಜೊತೆನೇ ಸೆಲೆಬ್ರೇಟ್ ಮಾಡಿ ಆಚರಿಸ್ತಾರೆ ಮೇಡಮ್. ಅವ್ರಿಗೇನು ಈ ಥರ ತೊಂದರೆಗಳು ಏನಿಲ್ಲ. ಇದೆಲ್ಲದರ ಜೊತೆಗೆ ಇತ್ತೀಚೆಗೆ ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ ಹೋದಾಗಲೂ ಕೂಡ ಅವರ ಒಂದು ನೆನಪಿನ ಕಾರ್ಯಕ್ರಮವನ್ನು ಕೂಡ ನೀವಲ್ಲಿ ಹಮ್ಮಿಕೊಂಡಿದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಎಲ್ರಿಗೂ ಗೊತ್ತು, ಪವರ್ ಸ್ಟಾರ್ ಪ್ರಿನ್ಸ್ ರಾಜ್ಕುಮಾರ್ ಅವರು ಒಂದು ಮರೆಯದ ಮಾಣಿಕ್ಯಾಗಿ ಹೋದರು. ಓಕೆ, ಯಾಕಂದರೆ ಈ ಚಿಕ್ಕ ವಯಸ್ಸಿನಲ್ಲಿ ಅವರು ತುಂಬ ಕೋಟ್ಯಾಂತರ ಕನ್ನಡ ಅಭಿಮಾನಿಗಳನ್ನ ಕಳ್ಕೊಂಡ್ರು. ಈಗ ಕನ್ನಡ ನಾಡು ಯಾವ ಥರ ದುಃಖ ಪಡ್ತಾ ಇದೆ, ಹಾಗೆಯೇ ನಾವೆಲ್ಲರೂ ಅನಿವಾಸಿ ಕನ್ನಡಿಗರು ಅದೇ ಥರನೂ ದುಃಖ ಅನುಭವಿಸಿದ್ವಿ. ಯಾಕಂದರೆ ತುಂಬ ಜನ ಕಣ್ಣೀರು ಹಾಕಿದಾರು ಇದ್ದಾರೆ ಮೇಡಮ್. ನೆದರ್ಲ್ಯಾಂಡಲ್ಲಿ ಬೇರೆ ಕಂಟ್ರಿಲಿ ತುಂಬ ಜನ ಅಂದರು. ಅವರವರು ಒಂದೊಂದು ದಿನ ನಾವು ಆಫೀಸ್ ತೀರ್ಕೊಂಡ ದಿನ ಆಫೀಸ್ ರಜೆ ಹಾಕ್ಬಿಟ್ಟು ಮನೇಲಿ ಬಂದೂ ಕೂಡ ಹತ್ತಿದ್ವಿ. ಈ ಥರ ಒಂದು ದುಃಖದ ಸಂಗತಿ ನಮ್ಗೆ ಆಗಬಾರ್ದಾಗಿತ್ತು ಕರ್ನಾಟಕಕ್ಕೆ, ಬಟ್ ಆಗೋಯಿತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಪುನೀತ್ ನೆನಪು ಅಂಥೇಳಿ ಒಂದು ಅನಿವಾಸಿ ಕನ್ನಡಿಗರು, ಓಕೆ, ಕನ್ನಡಿಗಾಸ್ ಫೆಡರೇಷನ್ ಅಂಥೇಳಿ ಒಂದು ದುಬೈ ಅವ್ರದ್ದು ಒಂದು ಫೆಡರೇಷನ್ ಇದೆ. ಆ ಮುಖಾಂತರ ಅಪ್ಪು ಅವರ ಒಡನಾಟದಲ್ಲಿ ಯಾರು ತುಂಬ ಹಂಚ್ಕೊಂಡಿದ್ರು. ಓಕೆ, ದ್ವಾರ್ಕಿ ಸರ್ ಆಗಿರ್ಬೋದು, ಮತ್ತು ಕನ್ನಡ ರಂಗದ ದೊಡ್ಡಣ್ಣ ಸರ್ ಆಗಿರ್ಬೋದು, ಇಂಥ ದೊಡ್ಡ ದೊಡ್ಡ ಇವ್ರ ಜೊತೆ ಒಂದು ಸಂತಾಪ ಕಾರ್ಯಕ್ರಮವನ್ನು
ನಾವು ಹಮ್ಮಿಕೊಂಡು ಸೊ ಅಲ್ಲೂ ಬಹಳಷ್ಟು ಜನ ಪವರ್ ಸ್ಟಾರ್ ಅಭಿಮಾನಿಗಳಿದ್ದಾರೆ. ಇದ್ದಾರೆ. ಸೊ ಈಗ ಜೇಮ್ಸ್ ಮೂವಿನೂ ತೆರೆಗಡೆ ಆಯ್ತು ಮೇಡಮ್. ಓಕೆ, ಅದಕ್ಕೂ ತುಂಬ ಅಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಮೇಡಮ್. ಆಲ್ಮೋಸ್ಟ್ ಆಲ್ ಅಂದರೆ ನಮ್ಮ ಅಟ್ಲೀಸ್ಟ್ ವೀಕ್ಲಿ ಬುಕ್ ಆಗಿಬಿಡುತ್ತೆ ಮೇಡಮ್. ಎಲ್ಲರೂ ಮೊದಲೇಕ್ಕೆ ಬುಕ್ ಮಾಡಿಕೊಂಡು ನೋಡ್ತಾರೆ. ಅವರಿದ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಕೊರೋನಾ ಟೈಮಲ್ಲೂ ಕೂಡ ನಿಮ್ಮ ಸಂಸ್ಥೆ ಬಹಳಷ್ಟು ಕೆಲಸ ಮಾಡಿದೆ, ಜನರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ಸೊ ಕೊರೋನಾ ಟೈಮಲ್ಲಿ ಬಹಳಷ್ಟು ಜನ ಅವರವರದ್ದೇ ಆದ ರೀತಿಯಲ್ಲಿ ಸೇವೆ ಮಾಡಿದರು. ಒಂದಷ್ಟು ಜನ ಫುಡ್ ಕಿಟ್ ಕೊಡೋ ಥರ ಕೆಲಸ ಮಾಡಿದರು, ಇನ್ನೊಂದಿಷ್ಟು ಜನ ಔಷಧಿಗಳನ್ನು ಸಪ್ಲೈ ಮಾಡೋ ಕೆಲಸ ಮಾಡಿದರು. ನೀವು ಕೂಡ ನಿಮ್ಮದೇ ಆದ ರೀತಿಯಲ್ಲಿ ಕೊರೋನಾ ಸಮಯದಲ್ಲಿ ಜನರನ್ನು ಮನೆಗೆ ತಲುಪಿಸೋವಂಥ ಕೆಲಸಗಳನ್ನು ಮಾಡಿದ್ರಿ. ಆ ಟೈಮ್, ಆ ಸಿಚುವೇಶನ್ ಅಲ್ಲಿ ಹೇಗಿತ್ತು? ಇಲ್ಲಿ ನಾವೆಲ್ಲ ನೋಡಿದ್ದೀವಿ, ನೀವು ಅಲ್ಲಿ ಬಹಳ ಹತ್ತಿರದಿಂದ ಆ ಸಿಚುವೇಶನ್ನ ನೋಡಿದವರು. ಹೇಗಿತ್ತು ಪರಿಸ್ಥಿತಿ ಆ ಟೈಮ್? ಕರೋನಾ ಪ್ಯಾಂಡಮಿಕ್ ನಿಮಗೆಲ್ಲ ಗೊತ್ತಿದೆ, ಜಗತ್ತಿನೆಲ್ಲ ಎಲ್ಲರೂ ತತ್ತರಿಸುವಂಥ ಮಾಡ್ತು ಮೇಡಮ್. ಓಕೆ, ಅಲ್ಲಿ ನಮಗೇನು ಬಂತಂದರೆ ಕನ್ನಡಿಗರು ತುಂಬ ಜನ ಸಿಕ್ಕಾಕ್ಕೊಂಡ್ರು ಮೇಡಮ್. ಓಕೆ, ಯಾಕಂದರೆ ಸಮರ್ ವೆಕೇಷನ್ನು ಆಗಿರೋದ್ರಿಂದ ಇಲ್ಲಿ ಜನ ಟ್ರಾವೆಲಿಂಗ್ ಬಂದಿರ್ಬೋದು. ಓಕೆ, ಫ್ಯಾಮಿಲಿಗಳು ಬಂದಿರ್ಬೋದು. ಓಕೆ, ಅವರೆಲ್ಲ ತೊಂದರೆಗಳಿಗೆ ಸಿಕ್ಕಾಕ್ಕೊಂಡಿದ್ರು. ಈಗ ಹೇಳಿದ್ನಲ್ಲ ICIN ಸಂಸ್ಥೆಯಿಂದ ಅವರು ಏನು ಮಾಡಿದ್ರು, ಈ ಸ್ಟೂಡೆಂಟ್ಸ್ ಬಂದಿರ್ತಾರಲ್ಲ, ಓಕೆ, ಸ್ಟೂಡೆಂಟ್ಸ್ಗಳಿಗೆ ಕಿಟ್ ಕೊಡುವಂಥ ಮೂಲಕ, ಓಕೆ, ಫುಡ್ ಕಿಟ್ಸ್, ಓಕೆ, ಸೊ ದ್ಯಾಟ್ ಯಾಕಂದರೆ ಅವರಿಗೆ ಅಲ್ಲಿ ತುಂಬ ಲಾಕ್ಡೌನ್ಸ್ಗಳು ಇತ್ತು, ಅದಕ್ಕೆ ಅವರು ಫುಡ್ ಕಿಟ್ ಕೊಡುವಂಥ ಕೆಲಸಗಳನ್ನು ಮಾಡಿದರು. ನಮ್ಮ ಕನ್ನಡ ಸಂಸ್ಥೆಗಳಿಂದನೂ ನಾವು ಯಾರಾದರೂ ಸಿಕ್ಕಾಕ್ಕೊಂಡಿದ್ರೆ, ಯಾರಾದರೂ ಏನಾದರೂ ಇದ್ದರೆ ಆ ಕನ್ನಡ ಸಂಸ್ಥೆಗಳ ಮುಖಾಂತರನೂ ಮಾಡಿದ್ವಿ. ಆಮೇಲೆ ಅನಿವಾಸಿ ಕನ್ನಡಿಗರ ಬಳಗ ಅಂಥೇಳಿ, ಯಾಕಂದರೆ ನಾನು ಹೇಳಿದಾಗೆ ಕನ್ನಡ ಎಲ್ಲ ದೇಶದಲ್ಲೂ ಪಸರಿರೋದ್ರಿಂದ ನಾವು ಕನ್ನಡಿಗರು ಎಲ್ಲರೂ ಒಕ್ಕಟ್ಟಾದ್ವಿ. ಓಕೆ, ಎಲ್ಲ ಯುರೋಪ್ ಆಗಿರ್ಬೋದು, ಏಷ್ಯಾ ಆಗಿರ್ಬೋದು, ಎಲ್ಲರೂ ಒಕ್ಕಟ್ಟು ಹಾಕ್ಕೊಂಡು, ಯಾಕಂದರೆ ಎಲ್ಲ ದೇಶಗಳಲ್ಲಿ ಕನ್ನಡಿಗರು ಸಿಕ್ಕಾಕ್ಕೊಂಡಿದ್ರು. ಓಕೆ, ಅವರು ಇಂಡಿಯನ್ಸ್ ಸಿಕ್ಕಾಕ್ಕೊಂಡಿರೋದ್ರು. ನಾವೇನು ಮಾಡಿದ್ವಿ, ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮತ್ತು ಸಂಸದರಾಗಿದ್ದ ಸುರೇಶ್ ಅಂಗಡಿಯವರು ಕೇಂದ್ರ ಸಚಿವರಾಗಿದ್ದರು ಅವರು. ಓಕೆ, ಅವ್ರಿಗೆ ನಾವು ಮನವಿ ಮಾಡಿದ್ವಿ, ಏನಂತಂದರೆ ವಿಶೇಷ ವಿಮಾನ ಕಲ್ಪಿಸುವಂತೆ. ಓಕೆ, ಯಾಕಂದರೆ ಅವಾಗೆಲ್ಲ ವಿಮಾನಗಳನ್ನು ಸ್ತಬ್ಧ ಆಗಿಬಿಟ್ಟಿದ್ದು. ತುಂಬ ಇದ್ರ ಜೊತೆಗೆ ತುಂಬ ಗರ್ಭಿಣಿಯರಾಗಿರ್ಬೋದು, ಅವ್ರ ವಯಸ್ಕರಾಗಿರ್ಬೋದು, ಅವರು ಭಾರತಕ್ಕೆ ಬರಲಾರದೆ ತುಂಬ ಸಂಕಷ್ಟದಲ್ಲಿದ್ದರು. ಅವರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿ ಮಾಡಿದಾಗ ಅವರು ಸಿದ್ದರಾಮಯ್ಯವರು ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಬಂದರು, ವಿಮಾನವನ್ನು ಕಲ್ಪಿಸುವಲ್ಲಿ ಯಶಸ್ವಿ ಆದ. ಓಕೆ ಓಕೆ, ಕ್ವಾರಂಟೈನ್ ವಿಚಾರದಲ್ಲೂ ನೀವು ಅವ್ರಿಗೆ ಮನವಿ ಮಾಡಿದ್ರಿ. ಸೊ ಎರಡೆರಡು ಕ್ವಾರಂಟೈನ್ ಬೇಡ, ಒಂದು ಕಡೆ ಮಾತ್ರ ಇರಬೇಕು ಅನ್ನುವಂಥದ್ದು. ಕರೆಕ್ಟ್. ಅದು ಏನಾಗುತ್ತೆ ಅಂದರೆ, ನೀವು ಬೇರೆ ದೇಶದಿಂದ ಬರಬೇಕಾದ್ರೆ ದೆಹಲಿ ಅಥವಾ ಮುಂಬೈಗೆ ಬರ್ತಾಯಿತ್ತು ಮುಂಚೆಗಳು ಫ್ಲೈಟ್ಸ್ಗಳು. ಓಕೆ, ದೆಹಲಿ ಬಂದಮೇಲೆ ಫಸ್ಟ್ ಎಂಟ್ರೆನ್ಸ್ ಅಂತೇಳಿ ಅವರು ಅಲ್ಲಿ 15 ದಿನಗಳನ್ನ ಕ್ವಾರಂಟೈನ್ ಮಾಡ್ತಾಯಿದ್ರು. ಆಮೇಲೆ ಏನಾಯಿತು, ಕರ್ನಾಟಕ ಸರ್ಕಾರನ ಹೊರಡಿಸ್ತು, ಕರ್ನಾಟಕಕ್ಕೆ ಯಾರಾದರೂ ಬರ್ತಾರೆ, ಬೇರೆ ರಾಜ್ಯಗಳಿಂದ ಬರಲಿ, ಬೇರೆ ದೇಶಗಳಿಂದ ಬರಲಿ, ಅವರು ಕಂಪಲ್ಸರಿಯಾಗಿ ಕ್ವಾರಂಟೈನ್ಗಳನ್ನ ಮಾಡಬೇಕು ಅಂಥೇಳಿ. ಓಕೆ, ಏನಾಗ್ತಿತ್ತು, ಅಲ್ಲಿಂದ ಬಂದವರು 15 ದಿನ ದೆಹಲಿಯಲ್ಲಿ ಆಗ್ತಾಯಿದ್ರು, ಮತ್ತು 1 ವಾರ 15 ದಿನ ಕರ್ನಾಟಕದಲ್ಲಿ ಆಗ್ತಾಯಿದ್ರು. ಅದನ್ನೇ ನಾವು ಮುಖ್ಯಮಂತ್ರಿಗಳಾಗಿರ್ಬೋದು ಮನವಿ ಮಾಡ್ಕೊಂಡ್ವಿ. ಓಕೆ, ಎಲ್ಲಾದರೂ ಒಂದು ಸಾರಿ ಕ್ವಾರಂಟೈನ್ ಮಾಡಿ, ಆದರೆ ಭಾರತಕ್ಕೆ ಬಂದಾಗಾದರೂ ಒಂದು ಸಾರಿ ಕ್ವಾರಂಟೈನ್ ಮಾಡಿ, ಇಲ್ಲಾಂದರೆ ಕರ್ನಾಟಕಕ್ಕೆ ಬಂದಾಗ ಒಂದು. ಯಾಕಂದರೆ ಈಗೇನಾಗುತ್ತೆ, ಅದು ಮಕ್ಕಳಿಗೆ ತೊಂದರೆ ಆಗ್ತಾಯಿತ್ತು ಮೇಡಮ್. ಓಕೆ, ಪುಟ್ಟ ಮಕ್ಕಳು ಇರ್ತಿದ್ದು, ಅವರೆಲ್ಲ ಹೋಟೆಲಲ್ಲಿ ಇರ್ತಿರಲಿಲ್ಲ, ವಯಸ್ಕರು ಇರ್ತಿದ್ದು, ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಬೇಕಾಗ್ತಿತ್ತು, ಅವರೆಲ್ಲ ಅಷ್ಟು ದಿನ ಕ್ವಾರಂಟೈನಲ್ಲಿ ಇರೋಕ್ಕಾಗ್ದಲ್ಲ. ಬಟ್ ಅದರಲ್ಲಿ ಆ ದಿನಗಳಲ್ಲಿ ನೀವು ನೋಡಿದಾಗೆ ಹೋಟೆಲ್ಗಳನ್ನೂ ಎಕ್ಸ್ಪೆನ್ಸಿವ್ ಇದ್ದು. ಓಕೆ, ಯಾಕಂದರೆ 15 ದಿನ ನೀವು 30 ದಿನ ಹೋಟೆಲ್ಗಳಲ್ಲಿ ಇರ್ತೀರ ಅಂತಂತಂದರೆ ಆಲ್ಮೋಸ್ಟ್ ಆಲ್ ನೀವು 1.5 ಲಕ್ಷ 2 ಲಕ್ಷ ಖರ್ಚು ಮಾಡಬೇಕಾಗಿತ್ತು. ಓಕೆ, ಇದಕ್ಕಿಂತ ಮೇಲಾಗಿ ಏನಂದರೆ ವೃದ್ಧರು ಭಾಳ ತೊಂದರೆ ಪಡ್ತಾಯಿದ್ರು. ಅದರ ಸಲುವಾಗಿ ನಾವು ಮನವಿಗೆ ಅವರು ಅದನ್ನು ಸ್ವೀಕರಿಸಿಕೊಂಡು ನಮಗೆ ಒಂದೇ ಕ್ವಾರಂಟೈನ್ ಆಗುವಂಥ ಮಣ್ಣು ಮಾಡಿದರು. ಒಂದು ಫ್ರಾನ್ಸ್ನಲ್ಲಿ ಸಿಕ್ಕಾಕೊಂಡಿದ್ದಂಥ ಫ್ಯಾಮಿಲಿಯನ್ನು ಕೂಡ ನೀವು ಸೇವ್ ಮಾಡ್ತೀರಾ ಅನ್ನೋಂಥದ್ದು? ಸಿಂದಗಿ ಅವರು ಮೇಡಮ್, ಅವರು ನಿಮ್ಮ TV5 ಜೊತೆನೂ ಮಾತಾಡಿದ್ದಾರೆ ಆ ಟೈಮ್ದಲ್ಲಿ. ಓಕೆ, ಅವ್ರದ್ದು ಏನಾಗಿತ್ತಂದರೆ, ಅವರು ಏಪ್ರಿಲಲ್ಲಿ ಪತ್ನಿ ಗರ್ಭಿಣಿಯಾಗಿದ್ದರು. ಓಕೆ, ಪುಟ್ಟ ಮಗು. ಅವರು ಇಂಡಿಯಾಕ್ಕೆ ಬರಬೇಕಂಥೇಳಿ ವಿಚಾರ ಮಾಡಿದಾಗ
ಅವರಿಗೆ ಫ್ಲೈಟ್ಸ್ ಇದ್ದಿದ್ದಿಲ್ಲ. ಓಕೆ, ಯಾಕಂದರೆ ಎಲ್ಲ ಫ್ಲೈಟ್ಸ್ ಕಮ್ಮಿ ಇರೋದ್ರಿಂದ ಅವ್ರಿಗೆ 2 ತಿಂಗಳು 3 ತಿಂಗಳು ಅವ್ರಿಗೆ ವೇಟಿಂಗ್ ಲಿಸ್ಟ್ ಇತ್ತು. ಓಕೆ, ಅವರು ನಾವು ಎಷ್ಟೇ ಎಂಬಸ್ಸಿಗೆ, ಯಾಕಂದರೆ ಅಲ್ಲೊಂದು ರಾಯಭಾರಿ ಅಂತ ಇರ್ತಾರೆ, ರಾಯಭಾರಿ ಅಂತೇಳಿ ಎಂಬಸ್ಸಿಗೆ ಎಷ್ಟೇ ಬಾರಿ ಎಂಬಸ್ಸಿಗೆ ಅವರು ಕೇಳ್ಕೊಂಡ್ರು ಅವ್ರಿಗೆ ರೆಸ್ಪಾನ್ಸ್ ಬರ್ತಾ ಇರಲಿಲ್ಲ, ಬಿಕಾಸ್ ಆಫ್ ಸೋ ಮೆನಿ ಪೀಪಲ್ಸ್ ಅಪ್ರೋಚ್. ಹೀಗಾಗಿ ಅವರು ಸಿಂಧ್ಗೆ ಅವರೋದ್ರಿಂದ ನನಗೆ ಅವ್ರದ್ದು ನನ್ನ ನಂಬರ್ ಸಿಕ್ಕಿದೆ. ಅವ್ರ ನಂಬರ್ಗೆ ಫೋನ್ ಮಾಡಿದ್ರು, ಕನ್ನಡದವರು ಹಿಂಗೆ ಸರ್ ಅಂಥೇಳಿ. ನಾವು ಕೂಡಲೇ ಇಲ್ಲಿ BBMP ಆಫೀಸರ್ಸ್ಗೆ ಫೋನ್ ಹಚ್ಚಿ ಹೇಳಿದ್ವಿ, ಓಕೆ ಈ ಥರ ಯಾವ್ಯಾವ ವಿಶೇಷ ವಿಮಾನಗಳಿದೆ, ಇಲ್ಲಿ ಯಾರು ಬರ್ತಾರೆ ಅವರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತೇಳಿ. ಆಮೇಲೆ ಆ ಫ್ರಾನ್ಸಲ್ಲಿ ಏನು ವಿಶೇಷತೆ ಇತ್ತಂದರೆ, ಅವ್ರ ವೈಫು ಗರ್ಭಿಣಿಯಾಗಿರೋದ್ರಿಂದ ಅವರು 1 ವಾರದಲ್ಲಿ ಇಂಡಿಯಾಕ್ಕೆ ಬರಬೇಕಾಗಿತ್ತು. ಓಕೆ, ಇಲ್ಲ ಅಂದರೆ ಅವರು ವಿಮಾನದಲ್ಲಿ ಸ್ವಲ್ಪ ಕಟ್ಟುನಿಟ್ಟುಗಳ ರಿಸ್ಟ್ರಿಕ್ಷನ್ ಇರ್ತಾವೆ ಮೇಡಮ್. ಆ 1 ವಾರ ಮುಂಚೆ ಆದಮೇಲೆ ಬಂದರೆ ಅವರು ಅಲ್ಲೇ ಡೆಲಿವರಿ ಆಗಬೇಕು. ಮತ್ತು ತುಂಬ, ಯಾಕಂದರೆ ಅವ್ರದ್ದು ಅವಾಗ ಕೆಲಸನೂ ಹೋಗಿತ್ತು. ಓಕೆ ಅವರು 2 ಸಮಸ್ಯೆಗಳು, ಒಂದು ಕೆಲಸನೂ ಕಳ್ಕೊಂಡಿದ್ದಾರೆ, ಇನ್ನೊಂದು ಅವರು ಫ್ಯಾಮಿಲಿಯಲ್ಲಿ ಈ ಥರ ಪರಿಸ್ಥಿತಿ ಇದ್ದಾಗ ನಾವು ಅವರಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಅವರಿಗೆ ಇಲ್ಲಿಂದನೇ ಫ್ರಾನ್ಸ್ ಎಂಬಸ್ಸಿಗೆ ಒಂದು ಲೆಟರ್ ಬರೆದು ಅವರಿಗೆ ಇಮಿಡಿಯೇಟಾಗಿ ಅವ್ರನ್ನೊಂದು ಕನ್ಸಿಡರ್ ಮಾಡಿ, ಯಾಕಂದರೆ ಈ ಥರ ಕೇಸ್ ಇದೆ ಅಂಥೇಳಿ ಮಾಡಿದ್ವಿ. ಅವರು ಒಂದು 5 ದಿನದಲ್ಲಿ ಅವ್ರಿಗೆ ಫ್ರಾನ್ಸ್ದ ಎಂಬಸಿಯವರು ಸ್ಪಂದಿಸಿ ಅವರು ಇಲ್ಲಿ ಬಂದರು ಮೇಡಮ್. ಅಶೋಕ್ ಅವರಿಗೆ ತಮ್ಮ ಕೆಲಸದ ಜೊತೆಗೆ ಬೇರೆಯವ್ರಿಗೂ ಸಹಾಯ ಮಾಡುವಂಥ ಮನೋಭಾವನೆ ಬಹಳಷ್ಟಿದೆ. ಸೊ ಹಾಗಾಗಿ ನೀವು ದುಡಿದಂಥ ಸ್ವಲ್ಪ ಪರ್ಸೆಂಟೇಜ್ ಹಣವನ್ನು ಈ ಸಹಾಯಕ್ಕಾಗಿಯೇ ಎತ್ತಿಡ್ತಿದ್ದೀರಾ. ಅದಕ್ಕಾಗಿಯೇ ಒಂದು ಟ್ರಸ್ಟ್ ಮಾಡಿದ್ದೀರಾ ನಿಮ್ಮ ತಂದೆಯವರ ಹೆಸರಿನಲ್ಲಿ. ಆ ಮೂಲಕ ಸಾಕಷ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗ್ತಾ ಇದೆ. ಆ ಬಗ್ಗೆ ಓಕೆ, ನಮ್ಮ ತಂದೆಯವ್ರೊಂದು ಕನಸಿತ್ತು. ಓಕೆ, ನಾನು ಶಿಕ್ಷಕರಾಗಿದ್ದಾಗ ಅವರು ತುಂಬ ಸಹಾಯಗಳನ್ನು ಮಾಡಿದ್ದಾರೆ ಮೇಡಮ್. ಓಕೆ, ಯಾರಾದರೂ, ಯಾಕಂದರೆ ಕನ್ನಡ ಶಾಲೆಗಳು, ಆಗಿನ ಕನ್ನಡ ಶಾಲೆಗಳಿಗೆ ಮಕ್ಕಳಿಗೆ ಶಾಲೆಗಳಿಗೆ ಕಳಿಸೋದಂದರೆ ದೊಡ್ಡ ಆಗೋದು. ಆವಾಗ ಬುಕ್ಸು, ನೋಟ್ಬುಕ್ಕು, ಪೆನ್ಗಳನ್ನು ವಿತರಿಸುವಂಥದ್ದು ಆಗ್ತಾ ಇರಲಿಲ್ಲ. ಈಗೆಲ್ಲ ಫೆಸಿಲಿಟೀಸ್ ಬಂದಿದೆ ಕನ್ನಡ ಶಾಲೆಯಲ್ಲಿ, ಮುಂಚೆ ಆಗ್ತಿರಲ್ಲ. ನಮ್ಮ ತಂದೆಯವರು ಅದನ್ನು ತಮ್ಮ ಸಂಬಳದಲ್ಲಿ 10% ತೆಗೆದಿಟ್ಟು ಅವರಿಗೆ ಪೆನ್ನು ಪುಸ್ತಕಗಳನ್ನು ಕೊಡ್ತಾಯಿದ್ರು ಮುಂಚೆ ಅವರಿದ್ದಾಗ. ಅದು ಅವ್ರದ್ದೊಂದು ಕನಸಾಗಿತ್ತು. ಓಕೆ, ಎಲ್ಲರೂ ಒಂದು ಕಲಿಬೇಕಂತೇಳಿ ನಾವು ಮತ್ತು ನನ್ನ ಬ್ರದರ್ಸ್ ಎಲ್ಲ ಕೂಡಿಕೊಂಡು ನಾವು ಯಾಕೆ ಸಂಸ್ಥೆಯನ್ನು ಮಾಡಬಾರ್ದು, ಓಕೆ ತಂದೆಯವರ ಹೆಸರಲ್ಲಿ ಸಂಸ್ಥೆಯನ್ನು ಮಾಡಿ ಯಾಕೆ ಬಡ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಹೆಲ್ಪ್ ಮಾಡಬಾರ್ದು ಅಂತ ಒಂದು ಸಂಸ್ಥೆಯನ್ನು ಆಲ್ಮೋಸ್ಟು 3 ವರ್ಷದಿಂದ ಹಿಂದುಗಡೆ ಹುಟ್ಟಾಕಿದ್ವಿ ಮೇಡಮ್. ಓಕೆ, ಲಕ್ಷ್ಮಣ ಯಲ್ಲಪ್ಪ ಹಟ್ಟಿ ಟ್ರಸ್ಟ್ ಅಂಥೇಳಿ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಆವಾಗಿನಿಂದ ಪ್ರತಿ ವರ್ಷ ಒಂದು ಸರ್ಕಾರಿ ಶಾಲೆ ಆಗಿರ್ಬೋದು, ಓಕೆ ನಮ್ಮ ಬಡ ಮಕ್ಕಳಾಗಿರ್ಬೋದು, ಎಲ್ರಿಗೊಂದು ಸಹಾಯ ಮಾಡ್ಕೊತ ಬಂದ್ವಿ ಮೇಡಮ್. ಬಡ ಮಕ್ಕಳಿಗೆ ನೋಟ್ಬುಕ್ ಪೆನ್ನು ಅಂತ ನಮ್ಮ ತಂದೆಯವ್ರು ಹೇಳಿದಾಗೆ ಅವ್ರಿಗೊಂದು ಆಸೆ ಇತ್ತು, ಎಲ್ಲರೂ ಕಲಿಬೇಕು. ಓಕೆ, ಅವ್ರಿಗೊಂದು ಪೆನ್ನು ನೋಟ್ಬುಕ್ ಇರ್ತಾರೆ, ಏನಾದರೂ ಮಾಡ್ಬೋದು ಅನ್ನುವಂಥ ಮನೋಭಾವನೆಯಿಂದ ನಾವು ಪ್ರತಿ ವರ್ಷ ಪೆನ್ನು ನೋಟ್ಬುಕ್ಗಳನ್ನ ಸರ್ಕಾರಿ ಶಾಲೆಗಳಿಗೆ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳಿಗೆ ಮಾಡ್ತಾ ಬಂದ್ವಿ ಮೇಡಮ್. ಆಮೇಲೆ ವೃದ್ಧರಿಗೆ ಕಣ್ಣಿನ, ಯಾಕಂದರೆ ತುಂಬ ಜನ ನಮ್ಮ ಕಡೆ ಹಳ್ಳಿ, ಓಕೆ ತುಂಬ ಅಷ್ಟು ದುಡ್ಡಿರಲ್ಲ, ಹಾಸ್ಪಿಟ್ಲಿಗೆ ಹೋಗುವಂಥ ದುಡ್ಡಿರಲ್ಲ, ಕಣ್ಣಿನ ತಪಾಸಣೆ ಆಗಿರ್ಬೋದು. ಓಕೆ, ಪ್ರತಿ ವರ್ಷ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊತ ಬಂದ್ವಿ. ಒಂದಿನ ಹೀಗೆ ಬಂದಾಗ ಕರೋನಾ ಟೈಮ್ದಲ್ಲಿ, ಓಕೆ ತಮಗೆಲ್ಲ ಗೊತ್ತಿದೆ, ಕರೋನಾ ವಾರಿಯರ್ಸು ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ತುಂಬ ತಮ್ಮ ಜೀವ ಪಣಕ್ಕಿಟ್ಟು ದುಡ್ದಿದ್ದಾರೆ ಮೇಡಮ್. ಅವರಿಗೆಲ್ಲ ನಾವು ಬಾದಾಮಿ ತಾಲೂಕಿನದ್ದಂಥ ಅವರಿಗೆಲ್ಲ ಕರೆಸಿ ನಮ್ಮ ಟ್ರಸ್ಟ್ ವತಿಯಿಂದ ಅವ್ರಿಗೊಂದು ಪುಟ್ಟ ಕಾಣಿಕೆ ಕೊಟ್ಟು ಅವ್ರಿಗೊಂದು ಸನ್ಮಾನವನ್ನು ಮಾಡಿದ್ವಿ. ಈ ಥರ ಒಂದು ಸಣ್ಣ ಪುಟ್ಟ ಕಾರ್ಯಗಳು ಟ್ರಸ್ಟಿಂದ ನಡೀತು. ಸೊ ನಿಮ್ಮ ಟ್ರಸ್ಟ್ನಿಂದ ಬಹಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಿದೆ. ಅದರಲ್ಲಿ ಒಂದು ವಿಚಾರ ಶೇರ್ ಮಾಡ್ಕೊಳ್ಳೋದಾದರೆ, ರಾಯಚೂರಿನ ಒಬ್ಬ ಹೆಣ್ಣು ಮಗಳಿಗೂ ಕೂಡ ನಿಮ್ಮ ಟ್ರಸ್ಟ್ನ ಕಡೆಯಿಂದ ಅವರ ವಿದ್ಯಾಭ್ಯಾಸಕ್ಕೆ ಬಹಳ ಸಹಾಯ ಆಗಿರುವಂಥದ್ದು. ಈಗ ಅವರು ಒಂದು ಒಳ್ಳೆ ಪೋಸ್ಟಲ್ಲಿದ್ದಾರೆ, ಒಂದು ಒಳ್ಳೆ ಜೀವನ ಕಟ್ಕೊಂಡಿದ್ದಾರೆ. ಓಕೆ, ರಾಯಚೂರಿನ ಒಬ್ಬರೇ ಬಡ ಹೆಣ್ಮಗಳು ಮೇಡಮ್. ಅವ್ರ ತಂದೆ ಇರಲಿಲ್ಲ. ಓಕೆ, ಅವ್ರ ತಾಯಿಯವ್ರ ಜೊತೆ ಇದ್ದರು. ಅವರು ಮನೆ ಕೆಲಸ ಮಾಡ್ತಾಯಿದ್ರು. ಅವ್ರ ತಾಯಿಯವರು ಮನೆ ಕೆಲಸ ಮಾಡಿ ಅವಳು 10th PUC ಮುಗಿಸಿದ್ರು. ಆಮೇಲೆ ಅವಳು ಅಲ್ಲೇ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಕ್ತು ಮೇಡಮ್ ಅವಳಿಗೆ. ಇಂಜಿನಿಯರಿಂಗೂ ತಮ್ಮ ರಾಯಚೂರಿನಲ್ಲೇ ಮುಗಿಸಿದ್ರು. ಆಮೇಲೆ ಅವರು ಬೆಂಗಳೂರಿಗೆ ಬಂದ ಮ್ಯಾಗ ಅವರು ಯಾರೋ ಹೀಗೆ ನನ್ನ ಸ್ನೇಹಿತರು, ಆತ್ಮೀಯರು ನನ್ನ ನಂಬರನ್ನು ಕೊಟ್ಟಿದ್ದರು. ಅವ್ರು ನಂಗೆ ಫೋನ್ ಮಾಡಿದರು, ಸರ್ ನಾನು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮಾಡಿದ್ದೀನಿ, ನನಗೆ
ಕಲಿಯೋಬೇಕಂತ ಇಷ್ಟ ಇದೆ, ಬಟ್ ನನಗೆ ದುಡ್ಡಿಲ್ಲ, ನಾನು ನೌಕರಿಗೆ ಹೋಗಲೋ ಇಲ್ಲ ಕಲೀಲೋ ಅಂತೇಳಿ ಒಂದು ಪ್ರಶ್ನೆ ಬಂತು ಮೇಡಮ್. ನಾ ಅವ್ರಿಗೆ ಖುದ್ದು ಭೇಟಿಯಾಗಿ ಆ ಹೆಣ್ಮಗಳ ಹತ್ರ ಕಲಿಯುವಂಥ ಉತ್ಸಾಹ ಇತ್ತು. ಓಕೆ, ಉತ್ಸಾಹ ಇತ್ತು ಅಂದಮೇಲೆ ನಾವು ಅವ್ರಿಗೆ ಇಲ್ಲೇ ನಾ ಹೇಳಿದೆ ಅವ್ರಿಗೆ M.Tech ಮಾಡಮ್ಮ, ಅದು ಏನು ಬರುತ್ತೆ ನೋಡೋಣ, ಅದ್ರದ್ದು ಏನು ಧನ ಸಹಾಯ ಏನು ಬರುತ್ತೆ, ಅವ್ರಿಗೆ ನಿಮ್ಮ ಆರ್ಥಿಕ ಸಹಾಯ ಏನೇನು ಬೇಕು ಅದನ್ನು ಮಾಡೋಣ ಅಂತೇಳಿ UVCಯಲ್ಲಿ ಇಲ್ಲೇ M.Tech ಮಾಡಿದರು ಮೇಡಮ್. ಓಕೆ M.Tech ಮಾಡಿ 2 ವರ್ಷ M.Tech ಮಾಡಿದ್ರಿಂದ ನಾ ಹೇಳ್ದಂಗೆ ಅವರಲ್ಲಿ ತುಂಬ ಟ್ಯಾಲೆಂಟ್ ಇತ್ತು. ಅದೇ ಕಾಲೇಜ್ಗೆ ಅವರು ಲೆಕ್ಚರ್ ಆಗಿ ಅಪಾಯಿಂಟ್ಮೆಂಟ್ ಆದರು. ದೂರದಲ್ಲಿದ್ದರೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಆಗ್ತಿದೆ, ಇಲ್ಲಿನ ವಿದ್ಯಮಾನಗಳು ಏನು ಅದೆಲ್ಲವನ್ನು ಕೂತಿದ್ದ ಜಾಗದಲ್ಲಿ ತಿಳ್ಕೊಳ್ತೀರಾ. ಬಹಳಷ್ಟು ಜನಕ್ಕೆ ಇಲ್ಲಿದ್ದೇ ಏನು ನಡೀತಿದೆ ಇವತ್ತು ಅನ್ನೋದು ಗೊತ್ತೇ ಇರೋದಿಲ್ಲ. ಸೊ ಬಟ್ ನೀವು ಅಲ್ಲಿದ್ದೇ ಅದ್ರ ಬಗ್ಗೆ ತಿಳ್ಕೊಳ್ತೀರಾ, ಬಹಳಷ್ಟು ಸಲ ನೇರವಾಗಿ ಅಥವಾ ಪರೋಕ್ಷವಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ. ಇದು ಕೂಡ ನನ್ನ ಜವಾಬ್ದಾರಿ, ನನ್ನ ಸಾಮಾಜಿಕ ಜವಾಬ್ದಾರಿ ಅಂತ ಅಂದುಕೊಳ್ತೀರಾ. ಸಾಕಷ್ಟು ಸಲ ಹೋರಾಟಗಳಲ್ಲೂ ಕೂಡ ಭಾಗವಹಿಸಿರೋ ಅಂಥದ್ದು ಇದೆ. ಯಾಕೆ ಆ ಥರದ, ಅಂದರೆ ನಿಮ್ಮದೇ ಕೆಲಸ, ನಿಮ್ಮದೇ ಜೀವನ, ನೀವೇ ಬ್ಯುಸಿ ಇರ್ತೀರಾ, ಅದೆಲ್ಲದ್ರ ನಡುವೆ ನಾನು ಕೂಡ ಸಾಮಾಜಿಕ ಜವಾಬ್ದಾರಿ ಮೆರಿಬೇಕು ಅನ್ನೋವಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ದಿನಾಲೂ ನಮ್ಮ ಕೆಲಸಗಳ ಕಾರ್ಯಗಳಲ್ಲಿ ಬ್ಯುಸಿ ಆಗಿರ್ತೀವಿ. ಕೆಲಸ ಆಗಿರ್ಬೋದು, ಸಂಸಾರ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಮತ್ತು ನನ್ನದೊಂದು ಸಂಸ್ಥೆ ಇದೆ ಅದನ್ನು ನೋಡಿಕೊಂಡು ಆಗಿರ್ಬೋದು. ಮತ್ತು ನಾನು ಮುಂಚೆಯಿಂದನೂ ಕನ್ನಡ ಹೋರಾಟಗಳಲ್ಲಿ ತುಂಬ ಸಕ್ರಿಯವಾಗಿದ್ದೀನಿ. ಈ ITBT ಅವರಿಗೆ ಕನ್ನಡದಲ್ಲಿ ಉದ್ಯೋಗ ಅವಕಾಶ ಕೊಡೋದು ಓಕೆ ಆಗಿರ್ಬೋದು, ಮತ್ತು ಮಹದಾಯಿ ನಮ್ಮ ಉತ್ತರ ಕರ್ನಾಟಕ ದೊಡ್ಡ ಅದು ಆದವಲ್ಲಾಗಿರ್ಬೋದು, ಈ ಎಲ್ಲದರಲ್ಲಿ ತುಂಬ ನಾನು ಮುಂಚೂಣಿಯಲ್ಲಿ ಇದ್ದೆ. ಯಾಕಂದರೆ ನಮ್ಮವರು ನಮ್ಮ ಕನ್ನಡ ನಾಡು, ಓಕೆ, ನಮ್ಮ ಎಲ್ಲರೂ ಜನ ಚೆನ್ನಾಗಿದ್ದರೆ ಏನಾದರೂ ಒಂದು ಆಗುತ್ತೆ ಅನ್ನುವಂಥದ್ದು. ಅದು ಕರ್ನಾಟಕದಲ್ಲಿ ಮಟ್ಟಿಗೆ ಉಳಿಲಿಲ್ಲ, ಅದು ನೆದರ್ಲ್ಯಾಂಡ್ಗೂ ಬಂದು ತಲುಪ್ತು ನೀವು ಹೇಳಿದಾಗೆ. ಅಲ್ಲಿನೂ ನಾನು ತುಂಬ ನೋಡೋದಂದರೆ ಕನ್ನಡ ಚಾನಲ್ಗಳನ್ನು, ಕನ್ನಡ ಮಾಧ್ಯಮಗಳನ್ನು, ಓಕೆ, ನಾನು ಅದನ್ನೆಲ್ಲ ವೀಕ್ಷಿಸ್ತಾ ಇರ್ತೀನಿ. ಮೊನ್ನೆ ಕನ್ನಡ ವಿರೋಧಿ ಚಟುವಟಿಕೆಗಳಿಗಾಗಿರ್ಬೋದು, ನಮ್ಮ ಮಹಾರಾಷ್ಟ್ರದಿಂದ ಬೆಳಗಾಮದಲ್ಲಿ ಆಗಿರ್ಬೋದು, ಓಕೆ, ಮತ್ತು ರೈತರ ಬಗ್ಗೆ ರೈತರ ಧ್ವನಿ ಆಗಿರ್ಬೋದು, ಓಕೆ, ಈ ಥರ ಎಲ್ಲಗಳನ್ನೂ ಮಾಧ್ಯಮಗಳನ್ನ ನಾನು ನೋಡ್ತಾ ಇರ್ತೀನಿ. ಬಟ್ ನಂದು ಒಂದು ಅನಿಸಿಕೆ ಇರಲಿ, ಓಕೆ, ನಾವು ಕನ್ನಡಿಗರು, ವಿದೇಶಿ ಕನ್ನಡಿಗರು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಒಂದು ಮೆಸೇಜ್ಗಳನ್ನು ನಾನು ಮುಟ್ಟಿಸ್ತಾ ಇರ್ತೀನಿ. ಮತ್ತು ನಾವು ಎಲ್ಲರೂ ಎಲ್ಲೇ ಹೋದ್ರೂ ನಾವು ಕನ್ನಡಿಗರಾಗಿರ್ತೀವಿ, ಕನ್ನಡಿಗರಿಗೋಸ್ಕರ ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಅನ್ನೋದೊಂದು. ನಮ್ಮ ಮಾಧ್ಯಮದಲ್ಲೂ ಒಂದ್ಸಲಿ ಮಾತನಾಡಿದ್ರಿ ರೈತರ ಹೋರಾಟದ ವಿಚಾರವಾಗಿ ನೀವು. ಕರೆಕ್ಟ್. ಇನ್ನು ಬೆಂಗಳೂರಿನಲ್ಲೇ ಮತ್ತೊಂದು ಪುಟ್ಟ ಸಂಸ್ಥೆ ಅಥವಾ ಸಂಘವನ್ನು ನೀವು ಕಟ್ಕೊಂಡಿದ್ದೀರಾ, ಅಂದರೆ ಇಲ್ಲಿ ITBTಯಲ್ಲಿ ಕೆಲಸ ಮಾಡುವಂಥವರ ಜೊತೆಗೆ. ಆ ಸಂಘಟನೆ ಬಗ್ಗೆ ಏನು, ಆ ಸಂಘಟನೆಯ ಉದ್ದೇಶ ಏನು? ನಾ ಹೇಳ್ದಂಗೆ ಮೇಡಮ್ 2013ರಲ್ಲಿ ಬಂದೆ. ಆಮೇಲೆ ಏನಾಯಿತು, ನಮ್ಮ ಗ್ರಾಮೀಣ ಪ್ರದೇಶದಿಂದ ಜನರು ಬರ್ತಾರೆ, ಅವರಿಗೆ ಭಾಷೆ ಬರೋದಿಲ್ಲ, ವೆರಿ ಟ್ಯಾಲೆಂಟೆಡ್, ಓಕೆ, ಸೌತ್ ಕರ್ನಾಟಕ ಇರ್ಬೋದು, ನಾರ್ತ್ ಕರ್ನಾಟಕ ಇರ್ಬೋದು, ಅವರಿಗೆ ಕನ್ನಡ ಮಾಧ್ಯಮದಲ್ಲೂ ಆದರೆ ಬೇರೆ ಮಾಧ್ಯಮದಲ್ಲೂ ಕಲ್ತಿರ್ತಾರೆ, ಅವರಿಗೆ ಇಂಗ್ಲೀಷ್ ಬರ್ತಾ ಇರೋಲ್ಲ, ಓಕೆ, ಅಂಥ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಬರ್ತಾರೆ. ಅವರಿಗೆ ಇಲ್ಲಿ ಯಾಕಂದರೆ ITBT ಬಂದ ಕೂಡಲೇ ಯಾವಾಗಲೂ ಈಸಿಯಾಗಿ ಕೆಲಸ ಸಿಗೋದಿಲ್ಲ, ಓಕೆ, ಯಾಕಂದರೆ ಭಾಷೆಯನ್ನು ತೊಡಕಾಗಿಬಿಡುತ್ತೆ, ಅವರಿಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ, ನಾವೆಲ್ಲರೂ ITBT ಉದ್ಯೋಗಿಗಳು ಒಂದಾಗಿ ಆ ಸಂಸ್ಥೆಯನ್ನು ಕಟ್ಟಿದ್ವಿ ಓಕೆ, ಸಂಸ್ಥೆಯನ್ನು ಕಟ್ಟಿ ಅದರಲ್ಲಿ ಏನು ಮಾಡಿದ್ವಿ, ಈಗ ಡಿಪ್ಲೊಮಾ ಬಂದವರಿಗೆ, ITI ಮುಗಿಸಿ ಬಂದವರಿಗೆ, ಅವರಿಗೆ ಕಮ್ಯುನಿಕೇಷನ್ ಇಂಪ್ರೂವ್ ಅಂತ ಮಾಡುವಂಥ ಟ್ರೈನಿಂಗ್ಗಳನ್ನ ಇಟ್ಕೊಂಡ್ವಿ. ಓಕೆ, ಅವರಿಗೆ ಟ್ರೈನಿಂಗ್ ಅಂತ ಮಾಡಿ, ಯಾಕಂದರೆ ಈ ಚೈನ್ ಸಿಸ್ಟಮ್ ಅಂತಾರಲ್ಲ, ಆ ಥರ ನಾವೆಲ್ಲರೂ ಒಗ್ಗಟ್ಟಾಗಿರೋದ್ರಿಂದ ಎಲ್ಲೋ ಒಂದು ಕಂಪನಿಗಳಲ್ಲಿ ಉದ್ಯೋಗ ಅವಕಾಶಗಳು ಸಿಗ್ತಿತ್ತು. ನಾವು ಅವ್ರಿಗೆ ಪ್ಲೇಸ್ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ವಿ. ಓಕೆ, ಈಗ ಸುಮಾರು ನಮ್ಮ ಸಂಸ್ಥೆಯಿಂದ ಆಲ್ಮೋಸ್ಟ್ ಆಲ್ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತಮ್ಮದೇ ಜಾಬ್ ಹಿಡ್ಕೊಂಡು ತಮ್ಮದೇ ಕಾಲದಲ್ಲಿ ತಾವು ನಿಂತುಕೊಂಡು ನಾಟ್ ಓನ್ಲಿ ಕರ್ನಾಟಕ, ಬೇರೆ ಬೇರೆ ರಾಜ್ಯಗಳಲ್ಲೂ ಇದ್ದಾರೆ. ಅಲ್ಲಿನೂ ಅವ್ರದ್ದು ಒಂದೇ ಧ್ಯೇಯ, ಕನ್ನಡವನ್ನು ಬೆಳೆಸಬೇಕು, ಕನ್ನಡ ಉಳಿಸಬೇಕು. ಅಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡದ ಬಗ್ಗೆ ಹೆಮ್ಮೆ ಇಟ್ಕೊಂಡು ಮಾಡಿದ್ದಾರೆ. ಅದೇ ಒಂದು ಸಂತೋಷದ ಸುದ್ದಿ ಮೇಡಮ್. ನಮ್ಮ ದೇಶದ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ನಿರುದ್ಯೋಗ ಸಮಸ್ಯೆ. ಅದನ್ನು ಕಮ್ಮಿ ಮಾಡೋದ್ರಲ್ಲಿ ಒಂದು ಪುಟ್ಟ ಪ್ರಯತ್ನ ನಿಮ್ಮದು ಕೂಡ ಇದೆ ಅನ್ನೋದು ಬಹಳ ಖುಷಿಯಾಗುತ್ತೆ. ಸೊ ಸಾಕಷ್ಟು ದೇಶಗಳನ್ನು ನೋಡಿದ್ದೀರಾ, ವಿದೇಶಕ್ಕೆ ಹೋಗಿ ಬಂದಿರುವಂಥ ನೀವು
ಆ ನೆಲವನ್ನು ಕಂಡವರು, ಈ ನೆಲವನ್ನು ಕಂಡವರು. ಸೊ ಏನನ್ಸುತ್ತೆ, ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ, ಇಲ್ಲಿ ಇನ್ನೂ ಏನು ಬದಲಾಗಬೇಕು ಅಂತ ಅನಿಸುತ್ತೆ? ನಾವು ಕಂಪೇರ್ ಮಾಡಿದ್ರೆ ಭಾರತದವರೇ ಅವ್ರ ಕನ್ನಡಿಗರು ನಾವು ತುಂಬ ಜಾಣರು, ಓಕೆ, ಪ್ರತಿಭಾವಂತರು. ಓಕೆ, ನೀವು ಈಗ ನೋಡ್ತಾ ಇರ್ಬೋದು ಅಮೇರಿಕಾದಲ್ಲಿ ಆಲ್ಮೋಸ್ಟ್ 30% ಭಾರತೀಯರಿದ್ದಾರೆ, ಅದರಲ್ಲೊಂದು 10-15% ಕನ್ನಡಿಗರಿದ್ದಾರೆ. ಓಕೆ, ನಾನು ಕಂಪೇರ್ ಮಾಡ್ತಾ ಇಲ್ಲ, ಓಕೆ, ಅಲ್ಲಿದು ಹಾಗಿದೆ ಇಲ್ಲದು ಹೀಗಿದೆ ಅಂತೇಳಿ. ನಾವು ಪ್ರತಿಭಾವಂತರು, ಓಕೆ, ಪ್ರತಿಭಾವಂತರಿಗೆ ತಕ್ಕ ಅವಕಾಶಗಳು ಬರ್ತಾ ಇಲ್ಲ. ಓಕೆ, ತಕ್ಕ ಅವಕಾಶಗಳು ಬರ್ತಾ ಇಲ್ಲ. ಅದನ್ನು ನಾವು ಬೇರೆ ಬೇರೆ ತಮ್ಮ ಸ್ಕಿಲ್ಸ್ಗಳನ್ನ ಇಂಪ್ರೂವ್ ಮಾಡಿಕೊಂಡು, ಈಗ ಏನಾಗಿದೆ ಅಲ್ಲ, ನಾನು ಹೇಳಿದ್ನಲ್ಲ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಓಕೆ, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆ ಬೇರೆ ತಮ್ಮ ಹೆಚ್ಚಿನ ಟೆಕ್ನಾಲಜಿಗಳನ್ನ ಕಲಿಯೋದಾಗಿರ್ಬೋದು. ಆ ಥರ ಕಲಿತ್ರೆ ಬೇರೆ ದೇಶಗಳು ಬೇರೆ ದೇಶಕ್ಕೆ ಹೋಗೋಕ್ಕೆ ಈಸಿ ಆಗುತ್ತೆ. ಬಟ್ ಅಲ್ಲಿನ ವಿದ್ಯಾಭ್ಯಾಸ ಹೆಂಗಿದೆ ಅಂತೇಳಿ, ನನ್ನ ಮಗಳು ಪುಟ್ಟ 4-5 ವರ್ಷದವಳು. ಓಕೆ, ನಾವು ಮ್ಯಾಂಡೇಟರಿಯಲ್ಲಿ ಡಚ್ ಸ್ಕೂಲಿಗೆ ಕಳಿಸ್ಬೇಕಾಗತ್ತೆ. ಓಕೆ, ಅಲ್ಲಿನ ವಿದ್ಯಾಭ್ಯಾಸ ಹೆಂಗಿದೆ ಅಂದರೆ ಮೊದಲು 3 ವರ್ಷ, ಓಕೆ, ಗ್ರೂಪ್ 1 ಗ್ರೂಪ್ 2 ಅವ್ರಿಗೆ ಏನನ್ನು ಕಲಿಸೋದಿಲ್ಲ. ಅವರಿಗೆ ಬಂದಂತಹ ಆಟಿಕೆ ಆಡುವುದಾಗಲಿ, ಅವರು ತಮ್ಮಷ್ಟಕ್ಕೆ ತಾವೇ ಕಲಿಯೋದಾಗಲಿ ಅಂದರೆ ಅವರಿಗೆ ಹೆಚ್ಚಾಗುತ್ತೆ. ಓಕೆ, ಅದಕ್ಕೆ 3 ವರ್ಷ ಅವರು ಈವನ್ ABCDನೂ ಕಲಿಯೋಲ್ಲ ಮೇಡಮ್. ಓಕೆ, ಅವರಿಗೆ ಪೇಂಟಿಂಗ್ ಆಗಿರ್ಬೋದು, ಯಾವುದಾದ್ರೂ ಆಸಕ್ತಿ ಇರುತ್ತೆ. ಅವರು ಗೊಂಬೆ ಇಟ್ಟಿರ್ತಾರೆ, ಕಾರ್ಪೆಂಟರ್ ಇಟ್ಟಿರ್ತಾರೆ, ಪೇಂಟಿಂಗ್ ಇಟ್ಟಿರ್ತಾರೆ, ಯಾವುದರಲ್ಲಿ ಆಸಕ್ತಿ ಇರುತ್ತೆ ಆ ಮಗು ಅದನ್ನೇ ಮಾಡುತ್ತೆ. ಓಕೆ, ಯಾಕಂದರೆ ಅದು ಏನಾಗ್ಬಿಡುತ್ತೆ, ಈಗ ಇಲ್ಲಿ 10ನೇ ಪರ್ಸನ್ನು, ಅಲ್ಲಿ ಅಂತ ಆಲ್ಮೋಸ್ಟ್ 3-4ನೇ ಹುಡುಗ ಈಸ್ ಈಕ್ವಲೆಂಟ್. ಅವ್ರಿಗೆ ಆ ಥರ ಕೆಪಬಿಲಿಟಿ ಬರುತ್ತೆ, ನಾನು ಎಲ್ಲಾದರೂ ಹೋಗಿ ಬದುಕ್ಬೋದು, ಆ ಥರ ಮನಸ್ಥೈರ್ಯ ಬಂದುಬಿಡುತ್ತೆ. ಇಲ್ಲಿ ನಮ್ಮದ್ರಲ್ಲಿ ಏನಿದೆ ಅಂದರೆ ಇಸ್ ಲೋಕಾರೂಢಿ. ಓಕೆ, ನನ್ನ ಮಗನೂ ಡಾಕ್ಟರ್ ಆಗಬೇಕು, ನನ್ನ ಮಗನೂ ಇಂಜಿನಿಯರ್ ಆಗಬೇಕು, ಓಕೆ, ಹೋಮ್ವರ್ಕ್ ಕೊಡೋದು, ಸ್ಟಡಿ ಮಾಡಿಸು ಅನ್ನೋದಕ್ಕಿಂತ ಅವರಲ್ಲಿ ಆ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಯಾಕಂದ್ರೆ ನಾನು ಏನಾದರೂ ಮಾಡ್ತೀನಿ. ನಮ್ಮ ಗ್ರಾಮೀಣ ಪ್ರದೇಶದ ಯುವಕರು ಯಾವ ಕ್ಷೇತ್ರದಲ್ಲೂ ಬೇಕಾದರೂ ಕೆಲಸ ಮಾಡುವಂತಹ ಕೆಪಾಸಿಟಿ ಇದೆ, ಅದಕ್ಕೆ ನೀವೇ ಉದಾಹರಣೆ. ಬಟ್ ಒಂದು ಸಣ್ಣ ಪ್ರಯತ್ನ, ಎಫರ್ಟ್ ಇರಬೇಕು ಅಷ್ಟೇ. ಎಫರ್ಟ್ ಇರಬೇಕು ಮೇಡಮ್. ಎಫರ್ಟ್ ಇಲ್ಲ ಅಂತಂದರೆ ಏನೂ ಆಗೋದಿಲ್ಲ. ಓಕೆ, ನಾನು ಅದನ್ನ ಹೇಳ್ದಲ್ಲ, ಭಾರತೀಯರು ಕನ್ನಡಿಗರು ದೇ ಆರ್ ವೆರಿ ಟ್ಯಾಲೆಂಟ್ ದ್ಯಾನ್ ಅದರ್ ಕಂಟ್ರೀಸ್. ಖಂಡಿತ. ಓಕೆ, ಅವ್ರಿಗೆ ಅವಕಾಶಗಳು ಸಿಗ್ತವೆ, ಕೆಲವೊಬ್ರು ಸಿಗ್ತವೆ, ಕೆಲವೊಬ್ರು ಸಿಗಲ್ಲ. ಓಕೆ, ಬಟ್ ಅದನ್ನು ಅವಕಾಶಗಳನ್ನು ಏನಂತಂದರೆ, ನೀವು ಫಾರಿನ್ಗೆ ಹೋಗಿ ಏನು ದುಡಿಯುವಂಥವುಗಳನ್ನ ಇಲ್ಲೇ ಇದ್ದುಕೊಂಡು ನೀವು ನಿಮ್ಮ ಸಂಸ್ಥೆಗಳನ್ನು ಮಾಡಿಕೊಡ್ರಿ. ಓಕೆ, ನೀವು ಒಂದು ಉದ್ಯಮಿ ಆಗ್ರಿ ಅನ್ನುವಂಥದ್ದು ಒಂದು. ನೀವು ಕೂಡ ಬೆಂಗಳೂರಿನಲ್ಲೂ ಪುಣೆಯಲ್ಲೂ ಕೂಡ 2 ಬ್ರ್ಯಾಂಚ್ ಇದೆ, ನಿಮ್ಮ ಸಾಫ್ಟ್ವೇರ್ ಕಂಪನಿಯ ಬ್ರ್ಯಾಂಚ್. ಅಲ್ಲೆಲ್ಲ ಎಷ್ಟು ಜನ ಕೆಲಸ ಮಾಡ್ತಾರೆ? ಬೆಂಗಳೂರು ಮತ್ತು ಪುಣೆ ನಾವೀಗ ಕರೋನಾ ಆದಮೇಲೆ 2019ರಲ್ಲಿ ತುಂಬ ಜನ ಕೆಲಸಗಳನ್ನ ಕಳ್ಕೊಂಡ್ರು ನಾವು. ಓಕೆ, ತುಂಬ ಕೆಲಸಗಳನ್ನ IT ಯಾಕಂದ್ರೆ ಮುಂಚೆ ನಮ್ಮದು ನೆದರ್ಲ್ಯಾಂಡಲ್ಲೇ ಬ್ರ್ಯಾಂಚ್ ಇತ್ತು. ಓಕೆ, ಆಮೇಲೆ ಏನು ಮಾಡಿದ್ವಿ, ಓಕೆ, ಯಾಕಂದ್ರೆ ನನಗೂ ಇಲ್ಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ, ವರ್ಷಕ್ಕೊಮ್ಮೆ ಬರ್ತಾಯಿದ್ದೆ. ಆಮೇಲೆ ಅಂತ 2019ರಲ್ಲಿ ಕನ್ನಡಿಗರು ಆಗಿರ್ಬೋದು, ಭಾರತೀಯರಾಗಿರ್ಬೋದು, ತುಂಬ ಜನ ಕೆಲಸ ಕಳ್ಕೊಂಡ್ರು. ಆವಾಗ ಏನು ಮಾಡಿದೆ, ಓಕೆ, ನಾನು ಯಾಕೆ ಬೆಂಗಳೂರಲ್ಲಿ ಪುಣೆಯಲ್ಲಿ ಬ್ರ್ಯಾಂಚ್ ಮಾಡಬಾರ್ದು. ಓಕೆ, ಕೆಲಸಕ್ಕೆ ಅನುಕೂಲ ಆಗುತ್ತೆ ನಮ್ಮ ಕನ್ನಡಿಗರಿಗೆ ಎಸ್ಪೆಷಲಿ. ಯಾಕಂದರೆ ತುಂಬ ಕಾಲ್ ಬರ್ತಾಯಿತ್ತು ನನಗೆ. ನಾವಿಲ್ಲೆಲ್ಲ IT-BTಯಲ್ಲಿ ಓಡಾಡಿರೋದ್ರಿಂದ ಎಲ್ಲರೂ ಕಾಲ್ ಮಾಡ್ತಾರೆ, ಸರ್ ನನ್ನ ಮಗನ ಜಾಬ್ ಹೋಗಿದೆ, ಓಕೆ, ನಾನು ಜಾಬ್ ಕಳ್ಕೊಂಡಿದ್ದೀನಿ ಸರ್, ನನಗೆ ಏನಾದರೂ ಬೇರೆ ಹೋಗಬೇಕಾಗಿದೆ ಅಂತ ತುಂಬ ಜನ ಕಾಲ್ ಮಾಡ್ತಾಯಿದ್ರು. ಆ ಕಾಲ್ಗಳನ್ನ ನೋಡಿ ನಾನು ಏನಂದರೆ, ಹೋಗಲಿ, ಈಗ ಇದೇ ಸರಿಯಾದ ಸಮಯ. ಓಕೆ, ನಾನು ಅಂಥೇಳಿ ಒಂದು ಬ್ಯಾಂಗ್ಳೂರಲ್ಲಿ ಮತ್ತು ಪುಣೆಯಲ್ಲಿ 2 ಬ್ರ್ಯಾಂಚ್ಗಳನ್ನ ಮಾಡಿದ್ವಿ. ಇಲ್ಲಿ ಒಬ್ಬರು ಮ್ಯಾನೇಜರ್ ಇದ್ದಾರೆ, ಅವ್ರು ನೋಡ್ತಾ ಇರ್ತಾರೆ. ನಾನು ವರ್ಷಕ್ಕೊಮ್ಮೆ ಬರುವಂಥ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಓಕೆ, ಬಹಳಷ್ಟು ಜನಕ್ಕೆ ಉದ್ಯೋಗ ಕಲ್ಪಿಸುವಂಥ ಕೆಲಸ ಮಾಡಿದ್ದೀರಾ. ಈಗ ಆಲ್ರೆಡಿ ಅಶೋಕ್ ಹಟ್ಟಿ ಅವರು ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ನಿಮ್ಮ ಕೈಲಾದಂಥ ಸಹಾಯ ಕೂಡ ಮಾಡ್ತಿದ್ದೀರಾ. ಇನ್ನೂ ಏನು ಕನಸುಗಳಿದೆ, ಇನ್ನೂ ಏನು ಮಾಡಬೇಕನ್ನೋ ಏನಾದರೂ ಇದೆಯಾ ಆಲೋಚನೆ, ಕನಸುಗಳು? ನಾ ಹೇಳಿದಾಗೆ ಮೇಡಮ್, ಈಗ ಎಲ್ಲೇ ಇರಿ ಎಂತೆ ಇರಿ ಕನ್ನಡಿಗರನ್ನಾಗಿರೋ ಅಂತಿರಲ್ಲ, ಆ ಥರ ಮಾತು. ಇನ್ನೂ ನೆದರ್ಲ್ಯಾಂಡಲ್ಲಿಯೂ ಕನ್ನಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ವಿಚಾರಗಳು, ಕನ್ನಡ ಪ್ರಸರಿಸುವಂಥ ಆಗಲಿ ಅಂತ ಕಾರ್ಯಕ್ರಮಗಳು ನಮ್ಮ ಶ್ರೀಗಂಧ ಕನ್ನಡ ಬಳಗದಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮತ್ತು ಈ ಶಾಲೆಗಳನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ, ಓಕೆ, ಇನ್ ಕೇಸ್ ಆಫ್ ನಾವೀಗ ವಾರಕ್ಕೆ 2 ಸಾರಿ ಮಾಡ್ತಾಯಿದ್ದೀವಿ, ಅದನ್ನೇನಾದರೂ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗುತ್ತಾ? ಓಕೆ, ಇಲ್ಲಾಂದರೆ ಈಗ 1ರಿಂದ 4ನೇ ತರಗತಿಗೆ ಬೇಸಿಕ್ ಕನ್ನಡ ಕಲಿಸ್ತಾಯಿದ್ದೀವಿ, ಅದನ್ನೇನಾದರೂ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗುತ್ತೆ. ಕನ್ನಡ ಪ್ರಸರಿಸುವ ಕಾರ್ಯಕ್ರಮಗಳನ್ನು
ಒಂದು ಇಟ್ಕೊಂಡಿದ್ವಿ ಮತ್ತು ನಮ್ಮ ಕೈಲಿ ಆದಷ್ಟು ಉದ್ಯೋಗ ಕೊಡಿಸುವಂಥ ಕಾರ್ಯಕ್ರಮವನ್ನು ನಂದೊಂದು ಅದು ಮಹದಾಸೆ ಇದೆ. ಓಕೆ, ನಾಟ್ ಓನ್ಲಿ ಇಂಜಿನಿಯರ್ಸು ಡಿಪ್ಲೊಮಾ, ಈಗ ನಮ್ಮ ಊರಿನ ಗ್ರಾಮೀಣ ಭಾಗದಿಂದ ಬರ್ತಾರೆ, ಅವರಿಗೂ ಅಂತ ಏನು ಅಂತ ಒಂದು ಉದ್ಯೋಗ ಕೊಡಿಸುವಂಥ ಒಂದು ದೊಡ್ಡ ಮಹದಾಸೆ ಇದೆ ಮೇಡಮ್. ಅದು ಎಲ್ಲರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಇರ್ತಾರೆ. ಸೊ ಫೈನಲಿ ಬಾದಾಮಿಯಿಂದ ನೆದರ್ಲ್ಯಾಂಡ್ವರೆಗಿನ ನಿಮ್ಮ ಈ ಜರ್ನಿ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ, ಎಷ್ಟು ತೃಪ್ತಿ ಕೊಟ್ಟಿದೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ತುಂಬ ತೃಪ್ತಿ ಕೊಟ್ಟಿದೆ ಮೇಡಮ್. ಯಾಕಂದರೆ ನೀವು ಹೇಳಿದಾಗೆ ನಾನು ಓನ್ಲಿ ಅರ್ನ್ ಮಾಡುವಂಥ ಉದ್ದೇಶಗಳಿಂದ ನೆದರ್ಲ್ಯಾಂಡಿಗೆ ಹೋಗಿಲ್ಲ. ಓಕೆ, ಈ ಕೆಲಸದ ಜೊತೆ ಒಂದು ಉದ್ಯಮಿಯಾಗಿ ಹೊರಬೇಕನ್ನುವಂಥದ್ದು ನನ್ನದೊಂದು ಆಸೆ ಇತ್ತು. ಓಕೆ, ಯಾಕಂದರೆ ತುಂಬ ಜನ ಕೆಲಸಕ್ಕೆ ಕಟ್ಕೊಂಡಿರ್ತಾರೆ, ನಾನು 4 ಜನಕ್ಕೆ ಕೆಲಸ ಕೊಡಬೇಕಪ್ಪ ಅನ್ನುವಂಥ ಒಂದಿತ್ತು. ಅದನ್ನು ಅಲ್ಲಿ ಹೋಗಿ ನನ್ನ ಆಸೆಯನ್ನು ಎಲ್ಲರ ಜೊತೆ ಈಡೇರಿಸ್ಕೊಂಡಿದ್ದೀನಿ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ಮೇಡಮ್. ಎಲ್ಲರೂ ಸಹಕಾರ ಇತ್ತು, ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಧರ್ಮ ಪತ್ನಿ ಆಗಿರ್ಬೋದು, ಮತ್ತು ನನ್ನ ಗೆಳೆಯರ ಬಳಗ. ಓಕೆ, ITBT ಗೆಳೆಯರ ಬಳಗ ಅವರು ತುಂಬ ಸಹಾಯ ಮಾಡಿದ್ದಾರೆ. ಯಾಕಂದರೆ ನಾನು ಅಲ್ಲಿದ್ದುಕೊಂಡು ಇಲ್ಲೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೋದಾಗಲಿ ಎಲ್ಲ ಅವ್ರುಗಳ್ನು ತುಂಬ ಸಹಾಯ ಮಾಡಿದ್ದಾರೆ. ನಿಜವಾಗ್ಲೂ ಇದೊಂದು ನನಗೆ ಭಾಗ್ಯ ಅನ್ಬೋದು. ಓಕೆ, ಕನ್ನಡ ಪಸರಿಸುವಂಥಲ್ಲಿ ಕನ್ನಡಾಂಬೆ ನನಗೊಂದು ಅದನ್ನು ಶಕ್ತಿ ಕೊಟ್ಟಿದ್ದಾಳೆ. ಇನ್ನೂ ಆಶೀರ್ವಾದ ಮಾಡಿ ಇನ್ನೂ ಕನ್ನಡ ಪಸರಿಸುವಂಥ ಕೆಲಸಗಳನ್ನು ಆಗಲಿ ಅನ್ನೋದು. ಥ್ಯಾಂಕ್ ಯು ಸರ್. ಇಷ್ಟು ಹೊತ್ತು ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ. ಸೊ ನೀವು ಮಾಡ್ತಿರುವಂಥ ಈ ಸಹಾಯ ಸೇವೆ ಹೀಗೆ ಮುಂದುವರಿಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ನಮ್ಮ ಬಾಹುಬಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.